ನಮಸ್ಕಾರ, ಶುಭೋದಯ. ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಇಡೀ ವಾರ ಹೇಗಿರುತ್ತೆ, ಈ ವಾರದ ದಿಕ್ಸೂಚಿಯಾಗಿರುವಂತಹ ಕಾರ್ಯಕ್ರಮ ಇದು. ಅದರ ಜೊತೆಗೆ ನಿಮ್ಮದೇನೇ ಸಮಸ್ಯೆಗಳಿರಲಿ, ಪ್ರಶ್ನೆಗಳಿರಲಿ, ಅದೆಲ್ಲದಕ್ಕೂ ನೇರವಾಗಿ ಸ್ಪಂದಿಸ್ತಾರೆ. ನಿಮ್ಮ ಸಮಸ್ಯೆಗಳಿಗೆ ಸಮಾಧಾನವನ್ನು ನೀಡುತ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮೊದಲಿಗೆ ಅವರನ್ನ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ ಶಾಸ್ತ್ರಿಗಳೇ. ನಾವು 2023ನೇ ವರ್ಷದ ಅಂತ್ಯದಲ್ಲಿದ್ವಿ, ಕೊನೆಯ ದಿನ. ಈ ದಿನವನ್ನ ಆರಂಭಿಸುವ ಮುನ್ನ, ಜೊತೆಗೆ ಇಡೀ ವಾರದ ಭವಿಷ್ಯವನ್ನ ತಿಳಿಯೋ ಮುನ್ನ ಒಂದು ಒಳ್ಳೆಯ ಮಾತಿನೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ರತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿವಸ ಒಂದು ಒಳ್ಳೆಯ ಮಾತು. ಎಷ್ಟು ಬಾರಿ ನಮಗೆ ನ್ಯೂನತೆಗಳಿರುತ್ತೆ, ಏನೋ ಒಂದು ಕೊರತೆ ಇರುತ್ತೆ. ಆ ಕೊರತೆಯನ್ನು ಸರಿಪಡಿಸಿಕೊಳ್ಳುವುದು ಹೇಗೆ, ಇರ್ತಕ್ಕಂಥದ್ರಲ್ಲೇ ಆ ಕೊರತೆಯನ್ನು ನೀಗಿಸಿಕೊಳ್ಳೋದು ಹೇಗೆ ಅನ್ನೋದನ್ನು ನೋಡ್ತಕ್ಕಂಥ ಮಾತಿದು. ದರಿದ್ರತಾ ಧೀರತೆಯ ವಿರಾಜತೆ, ಕುರೂಪತ ಶೀಲತೆಯ ವಿರಾಜತೆ, ಕುಭೋಜನಂ ಚೋಷ್ಣತೆಯ ವಿರಾಜತೆ, ಕುವಸ್ತ್ರತ ಶುಭ್ರತೆಯ ವಿರಾಜತೆ ಅಂತಕ್ಕಂಥದ್ದು. ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಬಡವನಾದವನು ದರಿದ್ರತಾ ಧೀರತೆಯ ಧೈರ್ಯ ಇದ್ದರೆ ಆ ಬಡತನ ಅಂತಕ್ಕಂಥದ್ರ ಕೊರತೆ ಹೊರಟು ಹೋಗುತ್ತೆ. ಬಡವ ಧೈರ್ಯ ಇದ್ದಾಗ ಅವನು ಆ ಬಡತನ ಅನ್ನೋದನ್ನು ದಾಟಿ ಬಿಡ್ತಾನಂತೆ. ಮತ್ತು ಕುರೂಪ ಅಂತಕ್ಕಂಥದ್ದು ನಡತೆಯಿಂದ, ನಮ್ಮ ಗುಣ ಪೂಜಾ ಸ್ಥಾನಂ ಅಂತ ಹೇಳ್ತಾರೆ. ಗುಣ ಚೆನ್ನಾಗಿದ್ಬಿಟ್ರೆ ನಮ್ಮ ಕುರೂಪತನ ಅಂದರೆ ಏನೋ ನಾವು ಚೆನ್ನಾಗಿ ಕಾಣ್ತಾ ಇಲ್ಲ ಅಂತಕ್ಕಂಥ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತಲ್ಲ, ಅದು ಗುಣದಿಂದ ಅದನ್ನು ತೆಗೆದು ಹಾಕ್ಬಿಡ್ಬೋದಂತೆ. ಮತ್ತು ಊಟ, ಅಕಸ್ಮಾತ್ ಕುಭೋಜನಂ, ಕೆಟ್ಟ ಊಟ ಅಂದರೆ ರುಚಿಯಲ್ಲದ ಊಟ ಬಿಸಿಯಿಂದಾಗಿ ಸರಿ ಹೋಗಿಬಿಡುತ್ತಂತೆ. ಹೀಗಾಗಿ ಯಾವುದು ಕೊರತೆಯೋ ಅವುಗಳನ್ನು ಸರಿಪಡಿಸುವಂಥ ಮಾರ್ಗ ಇದು. ಮತ್ತು ವಸ್ತ್ರ, ಅದು ಹಳೆಯದ್ದಾಗಿದ್ದರೆ ನಮ್ಮ ಹತ್ರ ಇರೋದೇ ಒಂದು ಬಟ್ಟೆ, ಎರಡು ಬಟ್ಟೆ, ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೇ ಇದೆಯಪ್ಪ ಅಂತ ಅಂದ್ಕೊಳ್ತಾ ಇರತಕ್ಕಂಥವ್ರು ಶುಭ್ರತೆಯಿಂದ ಆ ಬಟ್ಟೆಯನ್ನು ಚೆನ್ನಾಗಿ ಒಗೆದು ಚೆನ್ನಾಗಿ ಒಣಗಿಸಿ ಒಂದು ಇಸ್ತ್ರಿ ಮಾಡಿದ್ರೆ ಅಚ್ಚುಕಟ್ಟಾಗಿಬಿಡುತ್ತೆ. ಹಳೆಯದ್ದೇ ಇರಬಹುದು, ಕುವಸ್ತ್ರವಾಗಿರಬಹುದು, ಆದರೆ ಅದನ್ನು ಶುಭ್ರತೆಯ ವಿರಾಜತೆ, ಶುಭ್ರದಿಂದಾಗಿ ಅದನ್ನು ಸರಿಪಡಿಸ್ಬಿಡು. ಹೀಗೆ ನಮ್ಮ ಬದುಕಲ್ಲಿ ಇದು ಒಂದು ಉದಾಹರಣೆ ಅಷ್ಟೇ. ಏನೇನೋ ನ್ಯೂನತೆಗಳು, ಕೊರತೆಗಳು ಇರುತ್ತೆ. ಈ ಕೊರತೆಗಳನ್ನು ನಾವು ಹೊರಗೆ ಬರಬೇಕಾಗಿದ್ದರೆ ಲಕ್ಷಣ ಮಾಡಬೇಕು ಅಂತ. ಯಾವುದರ ಕೊರತೆ ಇದೆಯೋ ಅದನ್ನು ನಿವಾರಿಸಿಕೊಳ್ಳಲಿಕ್ಕೆ ಮತ್ತೊಂದು ಆಶ್ರಯವನ್ನು ನಾವು ಪಡೀಬೇಕು ಅಂತ, ಅಥವಾ ಇರತಕ್ಕಂಥದ್ದನ್ನು ನಿವಾರಿಸಿಕೊಳ್ಳುವ ಪ್ರಯತ್ನ ಹೊಸದಾಗಿ ಕೊಡ್ತಕ್ಕಂಥದ್ದು. ಇರತಕ್ಕಂಥ ಅದೇ ಹಳೆ ಭಾಷೆ, ಅದೇ ಹಳೆ ಪದಗಳಿದ್ದಾವ, ಅದನ್ನು ಒಂದು ನೂತನ ಪ್ರಯೋಗ ಮಾಡ್ತಕ್ಕಂಥದ್ದು. ಈ ರೀತಿಯಲ್ಲಿ ಯಾವುದೇ ಕೆಲಸ ಆಗಿರಬಹುದು, ಅದೇ ರೊಟೀನ್ ಮಾಡ್ತಕ್ಕಂಥದ್ದಕ್ಕಿಂತ ಸ್ವಲ್ಪ ಬದಲಾವಣೆ ಮಾಡ್ತಕ್ಕಂಥದ್ದು, ಇರತಕ್ಕಂಥದ್ರಲ್ಲೇ ಚೆನ್ನಾಗಿ ಕಾಣ್ತಕ್ಕಂಥದ್ದು. ಹೀಗೆ ಮಾಡೋದ್ರಿಂದ ಅದು ಕುರೂಪವನ್ನು ಕಳ್ಕೊಳ್ಳುತ್ತೆ ಅಂತಕ್ಕಂಥ ಮಾತು ಇದು. ಈ ದಿವಸದ ಉತ್ತಮ ಆಲೋಚನೆ. ಹಳೆಯ ದಿನಗಳಿದ್ದಾವೆ, ಆದರೆ ನಮ್ಮ ಆಲೋಚನೆಗಳನ್ನು ಸ್ವಲ್ಪ ಕಳಗಡಿಸಿದ್ರೆ, ಅದಕ್ಕೆ ಬಟ್ಟೆ ತಗೊಂಡು ಅಂದರೆ ವಾಶ್ ಮಾಡಿ ಒಗೆದಾಕಿ ಒಂದು ಶುಭ್ರತೆ ಕಾಣಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಜ, ಉತ್ತಮ ಆಲೋಚನೆಗಳು ಜೀವನವನ್ನ ಉತ್ತಮಗೊಳಿಸುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇಡೀ ವಾರ ಹೇಗಿದೆ ಅನ್ನೋದು ತಿಳಿಯುವಂತಹ ಕುತೂಹಲ ಇದೆ. ಹಾಗಾಗಿ ಈ ವಾರದ ವಿಶೇಷತೆ ಏನು, ಅದರಲ್ಲೂ 2024ರ ವರ್ಷ ಬರ್ತಾ ಇದೆ. ಹಾಗಾಗಿ ವರ್ಷದ ಮೊದಲ ವಾರ ಹೇಗಿದೆ ಅಂತ. ಇನ್ನೇನು ನಾಳೆ ನಮಗೆ ಗೊತ್ತಿರೋ ಹಾಗೆ ಹೊಸ ವರ್ಷ ಪ್ರಾರಂಭವಾದ ಕ್ರೈಸ್ತ ವರ್ಷ ಆರಂಭ. ಅದು ಈ ವಾರದಲ್ಲಿ ನಾನು ಈ ಸಂಪ್ರದಾಯಪ್ರದವಾಗಿ ಏನಿರ್ತದೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದೀನಿ ತಮಗೆ. ಈ ವಾರದಲ್ಲಿ ನಾವು ಕಾಣ್ತಕ್ಕಂಥದ್ದು ಒಂದು ಕಾಲಭೈರವಾಷ್ಟಮಿ. ತಾವು ಕೋಷ್ಟಕವನ್ನು ಗಮನಿಸಿ. ಈ ಒಂದು ವಾರದಲ್ಲಿ ಜೂನ್ 4ನೇ ತಾರೀಕು ಗುರುವಾರ ಕಾಲಭೈರವಾಷ್ಟಮಿ ಇದೆ. ಅದು ಬಹಳ ವಿಶೇಷವಾಗಿರತಕ್ಕಂಥದ್ದು. ಕಾಲಭೈರವನ ಅದು ಯಾವುದೇ ರೀತಿಯ ದೃಷ್ಟಿದೋಷ ಅಥವಾ ಇನ್ಯಾವುದೋ ಮಾಟ, ಮದ್ದು, ಇಂಥ ಒಂದು ತೊಡಕುಗಳು, ಭಯ ಇತ್ಯಾದಿ ಇದ್ದರೆ ಇದನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ನೋಡಿ ಕಾಲಭೈರವನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಒಂದು ವಿಶಿಷ್ಟ ಸಾಧನ ಶಕ್ತಿಯಾಗಿರ್ತಕ್ಕಂಥದ್ದು. ಹತ್ತಿರದಲ್ಲಿ ಯಾವುದಾದ್ರು ಕಾಲಭೈರವ ಮಂದಿರ ಇದ್ದರೆ ಅಲ್ಲಿಗೆ ಹೋಗಿ ಬರಬಹುದು. ನಮ್ಮ ಆದಿಚುಂಚನಗಿರಿಯಲ್ಲಿ ಕಾಲಭೈರವನ ಆ ದಿವ್ಯವಾದ ಮೂರ್ತಿಯನ್ನು ಕಾಣ್ತೀವಿ. ಅಲ್ಲಿ ವಿಶೇಷವಾದ ಅಮಾವಾಸ್ಯೆಯಲ್ಲಿ ಬಹಳ ವಿಶೇಷವಾದ ಪೂಜೆಗಳು ನೆರವೇರುತ್ತವೆ. ಅಂಥ ಸಾಧ್ಯವಾದರೆ ಅಂಥ ಕ್ಷೇತ್ರಗಳಿಗೆ ಹೋಗಿ ಭೇಟಿ ಮಾಡಿ ದರ್ಶನ ಮಾಡಿ ನಾವು ಈ ಒಂದು ಭಯದಿಂದ ಹೊರಬರಲಿಕ್ಕೆ ಅದೊಂದು ವಿಶಿಷ್ಟ ಒಂದು ಏನು ಕಾಲಭೈರವಾಷ್ಟಮಿ, ಆ ಅಷ್ಟಮಿ ದಿವಸ ನಾವು ಪ್ರಾರ್ಥನೆ ದರ್ಶನ ಮಾಡಬಹುದು. ಇದು ಈ ವಾರದ ಒಂದು ವಿಶೇಷತೆ. ಉಳಿದ ಹಾಗೆ ಇನ್ಯಾವುದು ಏನು ಸಂಪ್ರದಾಯಪ್ರದವಾಗಿರ್ತಕ್ಕಂಥ ವಿಶೇಷತೆಗಳು ಕಾಣ್ತಾ ಇಲ್ಲ ಈ ವಾರ.
ಇದು ಈ ವಾರದ ವಿಶೇಷ. ಎಸ್, ಹಾಗೆ ಆದರೆ ಈ ಇಡೀ ವಾರ ಅಂದರೆ ಶುಭವಾಗಿ ಸಾಗಲಿ ಅಂತನ್ನುವಂಥ ಆಶಯ ಪ್ರತಿಯೊಬ್ಬರದ್ದು ಇರುತ್ತೆ. ಹಾಗಾಗಿ ಆಲೋಚನೆಗಳಲ್ಲಿ ಉತ್ತಮವಾಗಿ ನಾವು ಹೆಜ್ಜೆ ನೀಡೋದ್ರಿಂದಾಗಿ ಮುಂದೆ ಸಾಗೋದಕ್ಕಾಗತ್ತಾ? ಏನು ತಾವು ಹೇಳಲಿಕ್ಕೆ ಇಷ್ಟಪಡ್ತೀರಿ ಹೊಸ ವರ್ಷದ ಆರಂಭದಲ್ಲಿ? ನೋಡಿ ಸಾಮಾನ್ಯವಾಗಿ ಹೊಸ ವರ್ಷ ನಮಗೆ ಕೆಲವರಿಗೆ ಇದಿರ್ತದೆ, ಏನು ನಾವು ಆಚರಿಸಬೇಕಾ ಬೇಡವಾ, ಕ್ರೈಸ್ತ ವರ್ಷ ಇತ್ಯಾದಿ ಎಲ್ಲ. ನೋಡಿ, ಪ್ರತಿ ಕ್ಷಣ ಹೊಸ ಕಾಲ ಇರ್ತದೆ. ಪ್ರತಿ ಕ್ಷಣ ಇಷ್ಟು ಕಾಲ ಹೊರಟೆ ಹೋಯಿತು ನೋಡಿ, ಕಾರ್ಯಕ್ರಮ ಪ್ರಾರಂಭವಾಗಿ ಇಷ್ಟು ಹಳತಾಗೋಯ್ತು. ಈಗ ಹೊಸದು ಮುಂದೆ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು, ಇನ್ಯಾರೋ ಕಾಲ್ ಮಾಡ್ತಾರೆ, ನಾನು ಭವಿಷ್ಯ ಹೇಳಬೇಕೀಗ ಈ ವಾರದ್ದು, ಇದೆಲ್ಲವೂ ಹೊಸದಾಗಿದೆ, ಇನ್ನೂ ಪ್ರವೇಶವೇ ಆಗಿಲ್ಲ ನಾವು ಆ ಕಾಲಕ್ಕೆ. ಹಾಗಾಗಿ ಪ್ರತಿ ಕ್ಷಣ ಈ ಹಳೆಯದ್ದು ಹೊಸದು ಎರಡೂ ಮಿಂಚಿನ ಹಾಗೆ ಸಾಗ್ತಾ ಇದೆ. ಒಂದು ಸರಿದು ಹೋಗ್ತಾ ಇದೆ, ಮತ್ತೊಂದು ಎದುರುಗಡೆ ಬರ್ತಾ ಇದೆ, ಸರಿದು ಹೋಗ್ತಾ ಇದೆ. ಹೀಗಾಗಿ ಪ್ರತಿ ಕ್ಷಣ ನಮಗೆ ಹೊಸದೇ ಆಗಿರುವಾಗ ನಾವು ಹೊಸದಾಗಿ ಕಾಣಬೇಕು, ಹೊಸ ಪ್ರಯತ್ನಗಳನ್ನು ಮಾಡಬೇಕು. ಇದು ನಮ್ಮ ಸವಾಲು. ನಿಜ ಭಾಷಾ ಒಂದು ಸವಾಲಿನೊಂದಿಗೆ ಮೈಸೂರಿನಿಂದ ನಾಗರತ್ನ ಅವರು ಕರೆ ಮಾಡಿದ್ದಾರೆ. ಅವರ ಸಮಸ್ಯೆ ಏನು ತಿಳ್ಕೊಳ್ಳೋಣ. ನಾಗರತ್ನ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಿಳಿಬೇಕಿತ್ತು ತಾವು? ಮಗನ್ ಬಗ್ಗೆ ಕೇಳಬೇಕಿತ್ತು. ಮಗನ ಬಗ್ಗೆ. ಓಕೆ, ಅವರ ಜನ್ಮ ದಿನಾಂಕ ಮತ್ತು ಸಮಯ ತಿಳಿಸಿ. ಜೂನ್ 5ನೇ ತಾರೀಕು 6ನೇ ತಿಂಗಳು 94ನೇ ಇಸ್ವಿ. ಓಕೆ, 5/6/94 ಅಲ್ವಾ? 94ನೇ ಇಸ್ವಿ. ಓಕೆ, ಸಮಯ ಭಾನುವಾರ ಬೆಳಿಗ್ಗೆ 11 ಗಂಟೆ 18 ನಿಮಿಷದಿಂದ 20 ನಿಮಿಷ. ಚೇತನ್ ಕುಮಾರ್. ಓಕೆ, 5/6/94 ಬೆಳಗ್ಗೆ 11:18ಕ್ಕೆ. ಏನ್ ಪ್ರಶ್ನೆ? ಅವನ್ ಮದ್ವೆ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ನಾಗರತ್ನ ಅವರೇ. ನಮಸ್ತೆ. ನಮಸ್ಕಾರ. ಇದು ವಿವಾಹದ ಬಗ್ಗೆ ತಮ್ಮ ಪ್ರಶ್ನೆ ಇರತಕ್ಕಂಥದ್ದು ಅಲ್ವಾ? ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲೇ ಇದ್ದಾನೆ. ವಿವಾಹದ ಅಧಿಪತಿ ವಿವಾಹ ಸ್ಥಾನದಲ್ಲಿದ್ದರೆ ದಾರ ಸೌಖ್ಯ ಸಮನ್ವಿತ ಅಂತ ಹೇಳುತ್ತೆ. ದಾರೇಶೇ ಸಪ್ತಮೇ ಭಾವೇ ದಾರ ಸೌಖ್ಯ ಸಮನ್ವಿತ ಅಂತ. ವಿವಾಹಕ್ಕೆ ಕೊರತೆ ಇಲ್ಲ. ಆದರೆ ಶನೈಶ್ಚರ ಆತ ಸ್ವಲ್ಪ ತಾಮಸ ಗ್ರಹ, ನಿಧಾನ ವಿಳಂಬ. ಶನೈಹಿ ಚರತೀತಿ ಶನೈಶ್ಚರ ಅಂತ. ನಿಧಾನಗತಿಯಲ್ಲಿ ಸಾಕ್ತಕ್ಕಂಥವನು, ನಿಧಾನಗತಿಯ ಫಲ ಕೊಡ್ತಕ್ಕಂಥವನು. ಹೀಗಾಗಿ ಸ್ವಲ್ಪ ವಿಳಂಬವಾಗ್ತಾ ಇದೆ, ಆತಂಕ ಮಾಡ್ಕೋಬೇಡಿ. ಈಗ ನೋಡಿ, ಇವರಿಗೆ ನಡೀತಾ ಇರ್ತಕ್ಕಂಥ ರವಿದಶೆಯಲ್ಲಿ ಶುಕ್ರನ ಭಕ್ತಿ ನಡೀತಾ ಇದೆ ನೋಡಿ. ಜುಲೈವರೆಗೆ ಇವರಿಗೆ ಅವಕಾಶ ಇದೆ. ಶುಕ್ರನೂ ಕೂಡ ವಿವಾಹಕ್ಕೆ ಕಾರಕನಾಗಿರ್ತಕ್ಕಂಥದ್ದು. ಶಾಸ್ತ್ರದಲ್ಲಿ ಒಂದು ಮಾತಿದೆ, ಶುಕ್ರಸ್ತಪೋವ ತನುನಾಥ ಭಾಂಶ ತ್ರಿಕೋಣ ಮಾಯಾತಿ ತದಾ ವಿವಾಹ ಅಂತ. ಹೀಗಾಗಿ ವಿವಾಹದ ಕಾಲ ಬಂದಿದೆ. ಒಂದು ಶನೈಶ್ಚರ ಶಾಂತಿಯನ್ನು ಮಾಡಿಸಿ ಹತ್ತಿರದಲ್ಲಿ ಯಾವುದಾದ್ರು ಈಶ್ವರ ಮಂದಿರದಲ್ಲಿ, ಅದು ತುಂಬ ಸಹಾಯಕವಾಗುತ್ತೆ, ದಾರಿ ಸುಲಭ ಆಗುತ್ತೆ. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಖಂಡಿತ ಫಲ ಸಿಗುವ ಕಾಲ ಅಂತೂ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಧನ್ಯವಾದ ನಾಗರತ್ನ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ತುಮಕೂರಿನಿಂದ ಗಿರಿಜಾ ಅವರು ಕರೆ ಮಾಡಿದ್ದಾರೆ. ಗಿರಿಜಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕು ತಾವು? ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. 12 12 11 12 12ನೇ ತಿಂಗಳು. 12ನೇ ತಾರೀಕು 11ನೇ ತಿಂಗಳು. ಓಕೆ, 2000ನೇ ಇಸ್ವಿ. 11/12/2000. ಸಮಯ ಸಮಯ ಬೆಳಗ್ಗೆ 9 ಗಂಟೆ 5 ನಿಮಿಷ. ಓಕೆ, 9 ಗಂಟೆ 5 ನಿಮಿಷ ಬೆಳಿಗ್ಗೆ. ಏನ್ ಪ್ರಶ್ನೆ ಗಿರಿಜಾ ಅವರೇ? MCA ಮಾಡ್ತಾ ಇದ್ದಾಳೆ ಮೇಡಮ್. ಓಕೆ, ಮುಂದೆ ಅವಳ ಭವಿಷ್ಯ ಹೇಗಿದೆ ಅಂತ. ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ಗಿರಿಜಾ ಅವರೇ. ನಮಸ್ಕಾರ ಸರ್. ನಮಸ್ಕಾರ. 12 11 ಅಲ್ವಾ? ನವೆಂಬರ್ ಅಲ್ವಾ? ಯಾಕೋ ಸ್ವಲ್ಪ ಕನ್ಫ್ಯೂಸ್ ಆದ್ರಲ್ಲ, ಹಾಗಾಗಿ. ಇದು ನೋಡಿ, ಪಂಚಮ ಸ್ಥಾನದ ಅಧಿಪತಿ ಕುಜ ದಿಗ್ಬಲನಾಗಿದ್ದಾನೆ, ಕರ್ಮಸ್ಥಾನದಲ್ಲಿದ್ದಾನೆ. ಪಂಚಮದಲ್ಲಿ ಚಂದ್ರ ತುಂಬ ಪಕ್ಷದ ಬಲಿಷ್ಠತೆ ಅವನಿಗಿರ್ತಕ್ಕಂಥದ್ದು. ಪಕ್ಷೋದ್ಭವಂ ಹಿಮಕರಸ್ಯ ವಿಶಿಷ್ಟ ಮಾಹು ಅಂತ ಶಾಸ್ತ್ರ ಹೇಳುತ್ತೆ. ಅಂತಹ ಬಲಿಷ್ಠನಾಗಿರ್ತಕ್ಕಂಥ ಚಂದ್ರ ಪಂಚಮ ಸ್ಥಾನದಲ್ಲಿದ್ದರೆ ತುಂಬ ಬುದ್ಧಿ ಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂ ವಿನಿರ್ದಿಶೇತ್ ಅಂತ ಹೇಳುತ್ತೆ ಶಾಸ್ತ್ರ. ಹೀಗಾಗಿ ಒಳ್ಳೆಯ ಬಲವಾಗಿದೆ. ಚಂದ್ರನ ಸ್ಥಿತಿ ತುಂಬ ಅನುಕೂಲ ಮಾಡಿಕೊಡುತ್ತೆ. ಇವರು ಮುಂದುವರಿಸಬಹುದು. ಹೈಯರ್ ಸ್ಟಡೀಸಲ್ಲಿ ಚೆನ್ನಾಗಿ ತೇರ್ಗಡೆಯಾಗಿ ಅವರು ಒಳ್ಳೆಯ ಉತ್ತಮ ಸ್ಥಾನವನ್ನು ಪಡಿತಾರೆ, ಅದರಲ್ಲಿ ಸಂಶಯ ಇಲ್ಲ. ತುಂಬ ಚೆನ್ನಾಗಿದೆ. ಕರ್ಮಾಧಿಪತಿ ಲಾಭದಲ್ಲಿದ್ದಾನೆ ಬುಧ. ಇದೆಲ್ಲ ಒಳ್ಳೆಯ ಲಕ್ಷಣ, ಚೆನ್ನಾಗಿದೆ. ಇವರು ಪ್ರಯತ್ನ ಮಾಡಿದ್ರೆ ಇವರು ಏನು ಅಪೇಕ್ಷೆ ಮಾಡ್ತಾರೋ ಆ ಅಪೇಕ್ಷೆ ಸಿದ್ಧಿಸುತ್ತೆ, ಅದರಲ್ಲಿ ಸಂಶಯ ಇಲ್ಲ. ಒಳ್ಳೆಯದಾಗಲಿ. ಧನ್ಯವಾದ ಗಿರಿಜಾ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ತುಮಕೂರಿನಿಂದ ಉಮೇಶ್ ಅವರು ಕರೆ ಮಾಡಿದ್ದಾರೆ. ಉಮೇಶ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕು ತಾವು? ನಮ್ಮ ತಂಗಿ ಮಗಳು ಪಲ್ಲವಿ ಅಂತ. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. 30/1/2005. 30/1/2005. ಬೆಳಗಿನ ಜಾವ 2:42. 2:42 ಅಂದ್ರೆ 30ರ ಬೆಳಗ್ಗೆನ? 29ರ ಬೆಳಿಗ್ಗೆ, 30ರ ಬೆಳಿಗ್ಗೆ. ಹೌದು, ಕರೆಕ್ಟ್. ಓಕೆ, 30/1/2005 ಬೆಳಗಿನ ಜಾವ 2:42. ಏನ್ ಪ್ರಶ್ನೆ? ಸ್ವಲ್ಪ ಆರೋಗ್ಯ, ಆಮೇಲೆ ವಿದ್ಯಾಭ್ಯಾಸ, ಮುಂದಿನ ಜೀವನ. ಓಕೆ, ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ಉಮೇಶ್ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ.
ಆರೋಗ್ಯ ಮತ್ತು ಮುಂದೆ ಹೇಗಿರುತ್ತದೆ ಅಂತ ನಿಮ್ಮ ಅಲ್ವಾ? ಆರೋಗ್ಯದಲ್ಲಿ ಸ್ವಲ್ಪ ತೊಡಕಿದೆ ಇವರೇ, ಯಾಕೆಂದರೆ ಕುಜರಾಹು ಸಂಧಿಶಾಂತಿ ಕಾಲ ಇದು. ಈಗ ಮೊನ್ನೆ ಜುಲೈಯಿಂದ ಇವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಫೆಬ್ರವರಿವರೆಗೆ ಸ್ವಲ್ಪ ಇವರು ಎಚ್ಚರಿಕೆ ತಗೋಬೇಕು. ಈ ಸಂಧಿಶಾಂತಿ ಮಾಡಿಸಲೇಬೇಕು, ಅದೊಂದು ಕಂಟಕ ಕಾಲ ಅಂತ ಶಾಸ್ತ್ರಗಳು ನಿರ್ಣಯಿಸಿವೆ. ಹೀಗಾಗಿ ಈ ಒಂದು ಸಂಧಿಶಾಂತಿಯನ್ನು ಮಾಡಿಸಿದ್ರೆ ತುಂಬ ಒಳ್ಳೆಯದು. ಕುಜ ರಾಹು ಸಂಧಿಶಾಂತಿ ಅಂತ. ಆಮೇಲೆ ರಾಹುವಿನ ಕಾಲ ಪ್ರಾರಂಭವಾಗುತ್ತೆ. ರಾಹು ಇವ್ರ ಜಾತಕದಲ್ಲಿ ಷಷ್ಠದಲ್ಲಿದ್ದಾನೆ. 6ನೇ ಮನೆಯ ರಾಹು, ಅದು ಪಾಪಗ್ರಹಗಳ 6ನೇ ಮನೆಯಲ್ಲಿದ್ದರೆ ಒಳ್ಳೆಯದೇ, ಅವುಗಳಿಗೆ ಹೆಚ್ಚಿನ ಬಲ ಇರ್ತದೆ ಅಂತ. ಹೀಗಾಗಿ ಆತಂಕ ಬೇಡ. ಗುರು ತುಂಬ ಚೆನ್ನಾಗಿ, ಗುರುಚಂದ್ರರು, ಏಕೆಂದರೆ ಪಂಚಮಾಧಿಪತಿ, ವಿದ್ಯಾಸ್ಥಾನದ ಅಧಿಪತಿ, ಲಾಭದಲ್ಲಿ ಚಂದ್ರಯುಕ್ತನಾಗಿರ್ತಕ್ಕಂಥದ್ದು ಮತ್ತು ಆ ಪಂಚಮವನ್ನು ವೀಕ್ಷಣೆ ಮಾಡೋದು, ಇದೆಲ್ಲ ತುಂಬ ಒಳ್ಳೆಯ ಲಕ್ಷಣ. ಅಧ್ಯಯನಕ್ಕೆ ತೊಂದರೆ ಇಲ್ಲ, ಚೆನ್ನಾಗಿ ಓದ್ತಾರೆ, ಮುಂದೆ ಒಳ್ಳೆ ಸ್ಟಡಿ ಆಗುತ್ತೆ, ಯೋಚನೆ ಮಾಡೋದು ಬೇಡ. ಆರೋಗ್ಯ ದೃಷ್ಟಿಯಿಂದ ಈಗ ಕುಜರಾಹು ಸಂಧಿಶಾಂತಿ ಒಂದು ಮಾಡಿಸಿದ್ರೆ ಸಾಕಾಗುತ್ತೆ, ಆತಂಕ ಬೇಡ. ಸಂಧಿಶಾಂತಿ ತುಂಬ ಸಹಕಾರಿಯಾಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಉಮೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೇನೇ ಮಂಡ್ಯದಿಂದ ಹೇಮಾವತಿ ಅವರು ಕರೆ ಮಾಡಿದ್ದಾರೆ. ಹೇಮಾವತಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು ತಾವು? ನನ್ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಓಕೆ, ತಮ್ಮ ಜನ್ಮ ದಿನಾಂಕ ತಿಳಿದಿದ್ಯಾ? ಜನ್ಮ ದಿನಾಂಕ ಗೊತ್ತಿಲ್ಲ ಮೇಡಮ್. 1ರಿಂದ 108. ಯಾವ ನಂಬರು? 9. 9. ಓಕೆ. ಏನ್ ಪ್ರಶ್ನೆ ತಮ್ದು? ನಾನು ಅಂಗಡಿ ಮಾಡ್ತಾ ಇದ್ದೆ ಮೇಡಮ್. ಓಕೆ. ಅಂಗಡಿ ಯಾಕೋ ಚೆನ್ನಾಗಿ ನಡೀತಾ ಇಲ್ಲ. ಚಿಕ್ಕ ಮಗಳದು ಮದ್ವೆನೂ ಮಾಡ್ಬೇಕು. ಓಕೆ. ಹೆಂಗಿದೆ ನನ್ ಮುಂದಿನ ಇದು ಅಂತ ಕೇಳ್ಬೇಕು ಮೇಡಮ್. ಖಂಡಿತ. ತುಂಬಾ ಕಷ್ಟದಲ್ಲಿದ್ದೀನಿ ಮೇಡಮ್. ನಮಸ್ಕಾರ ಹೇಮಾವತಿ ಅವರೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನೀವು ನೋಡ್ತಾ ಇರ್ತೀನಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೀವ್ ಹೇಳಿರೋ ಪೂಜೆಗಳೆಲ್ಲ ಮಾಡ್ತಾ ಇದ್ದೀನಿ ಗುರುಗಳೇ, ಮಾಡ್ತಿದ್ದೀನಿ. ಈ ಹಿಂದೆ ಕೂಡ ನೀವು ಕಾಲ್ ಮಾಡಿದ್ರಿ, ನಂಗೆ ಮಾಡಿದ್ದೀನಿ ಗುರುಗಳೇ, ನೆನಪಿದೆ. ಅಮ್ಮನವ್ರ ಸನ್ನಿಧಾನದಲ್ಲಿ ಒಂದು ಪೂಜೆ ಮಾಡಿಸಿ ಅಂತ ಹೇಳಿದ್ದೆ. ನಿಮಗೆ ಇನ್ನೂ ಅದರ ಫಲ ಸಿಗ್ತಾ ಇಲ್ಲ ಅಂತಕ್ಕಂಥ ಕಾಣುತ್ತೆ. ಯಾಕೆಂದರೆ ನೋಡಿ, ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬಹುದು, ಭಗವಂತನಲ್ಲಿ ಫಲವನ್ನು ಬೇಡಬಹುದು, ಆದರೆ ಫಲವನ್ನು ಬಲವಂತವಾಗಿ ತಗೊಳ್ಳೋದು ಕಷ್ಟವಾಗುತ್ತೆ. ಹೇಗಪ್ಪ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು ಅಂದರೆ ಇನ್ನೇನು ಇಲ್ಲ. ನೀವು ಇಲ್ಲಿ ಪಾಪ ಎಷ್ಟು ಆರ್ದ್ರವತೆಯಿಂದ ಕರೆ ಮಾಡಿ ಮಾತಾಡ್ತಾ ಇದ್ದೀರಾ. ಆ ರೀತಿಯಲ್ಲಿ ಭಗವಂತನ ಬಳಿ ಒಂದು ಸೇವೆ ಮಾಡಿ. ಅಮ್ಮನವರ ಪ್ರಾರ್ಥನೆ ತುಂಬ ಸಹಾಯವಾಗುತ್ತೆ. ಈಗ ನೀವು ಮಾಡಿರ್ತಕ್ಕಂಥ, ಈಗ ನೀವು ಸಂಖ್ಯೆ ಹೇಳಿದ್ರಿ, ಆ ಸಂಖ್ಯೆಗೆ ಸುಬ್ರಹ್ಮಣ್ಯನ ಸೂಚಿಸ್ತಾ ಇದೆ. ಹೀಗಾಗಿ ಹತ್ತಿರದಲ್ಲಿ ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಪ್ರತಿ ಮಂಗಳವಾರ ಸ್ವಲ್ಪ ಕೊಬ್ಬರಿ ಹಾಗೂ ಕಲ್ಲು ಸಕ್ಕರೆ, ಇದನ್ನು ಪ್ರತಿ ಮಂಗಳವಾರ ಹೀಗೆ ಒಂದು 11 ಮಂಗಳವಾರ ನೀವು ಅದನ್ನು ದಾನ ಮಾಡಿ. ಅದು ತುಂಬ ಸಹಾಯವಾಗುತ್ತೆ. ನಿಮಗೊಂದು ಬಲ ಬರುತ್ತೆ, ನಿಮಗೆ ಮನೋಬಲ ಬೇಕು, ಅದರಿಂದ ತುಂಬ ಸಹಾಯವಾಗುತ್ತೆ, ಧೈರ್ಯ ಬರ್ತದೆ. ಅದನ್ನು ಮಾಡಿ, ಒಳ್ಳೆಯದಾಗಲಿ ತಮಗೆ. ಧನ್ಯವಾದ ಹೇಮಾವತಿ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಮಾಗಡಿಯಿಂದ ಜಯರಾಮಯ್ಯ ಅವರು ಕರೆ ಮಾಡಿದ್ದಾರೆ. ಜಯರಾಮಯ್ಯ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕು ತಾವು? ನನ್ನ ಮಗನ ಬಗ್ಗೆ ಕೇಳಬೇಕು ಮೇಡಮ್. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. 21/11/1998. 21/11/98. ಸಮಯ? ಒಂದು ಉದ್ಯೋಗದಲ್ಲಿ ಎಸ್ ಆಗುತ್ತಾ? ಇನ್ಫೋಸಿಸ್ ಹೋಗುತ್ತೆ ಅಂತಾನೆ. ಅಲ್ಲ, ಸಮಯ ಗೊತ್ತಿದ್ಯಾ? ಹುಟ್ಟಿದ ಸಮಯ? ರಾತ್ರಿ 12:30. ರಾತ್ರಿ 12:30. ಓಕೆ. 21 ರಾತ್ರಿನಾ? 12:30. ಒಂದು ವಿವಾಹ ಆಗುತ್ತಾ, ಮದುವೆ ಆಗುತ್ತಾ ಅಂತ 2 ಪ್ರಶ್ನೆ ಇದೆ. ಓಕೆ. 21 ರಾತ್ರಿನಾ? 12:30 ರಾತ್ರಿ ಮೇಡಮ್. ಓಕೆ. ಅಂದ್ರೆ ಬೆಳಗ್ಗೆ ಇದ್ರೆ 22ನೇ ತಾರೀಕು ಅಂತಲಾ? ಓಕೆ ಸರ್, ಕರೆಕ್ಟ್. 22 ಬೆಳಿಗ್ಗೆ ಇದ್ರೆ 22. ಆಯ್ತು, ಓಕೆ. ಈಗ ಏನು ಹೇಗಿರ್ತದೆ ಮುಂದಿನ ಇದು ಅಂತಲ್ವಾ? ನೋಡಿ, ಇದು ಸಿಂಹ ಲಗ್ನವಾಗಿದೆ. ಲಗ್ನದ ಅಧಿಪತಿ ಚತುರ್ಥದಲ್ಲಿ ಇದ್ದಾನೆ. ಗುರುವಿನ ದೃಷ್ಟಿ ಲಗ್ನಕ್ಕಿರ್ತಕ್ಕಂಥದ್ದು. ಲಗ್ನದಲ್ಲಿ ರಾಹು ಇರ್ತಕ್ಕಂಥದ್ದು, ಗುರು ಕೇತುಯುಕ್ತನಾಗಿರ್ತಕ್ಕಂಥದ್ದು. ಸ್ವಲ್ಪ ನೋಡಿ, ಇದು ಸ್ವಲ್ಪ ಹಿನ್ನಡೆಯ, ಅಂದರೆ ಯಾವುದೊಂದಕ್ಕೂ ಬಹಳ ಬೇಗ ಶೀಘ್ರ ಫಲ ಸಿಗದೇ ಇರತಕ್ಕಂಥದ್ದು ಅಂಥದ್ದೊಂದು ಲಕ್ಷಣ. ಈಗ ಇವರಿಗೆ ಶುಕ್ರಾದಿತ್ಯ ಸಂಧಿಶಾಂತಿ ಇತ್ತು, ಅದು ಕೂಡ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಮಾಡಿರುತ್ತೆ. ಸಂಧಿಶಾಂತಿ ಮಾಡಿಸಿದ್ದೀರಾ ಗೊತ್ತಿಲ್ಲ. ಈಗ ರವಿದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು, ಚಂದ್ರನ ಭುಕ್ತಿ ನಡೀತಾ ಇದೆ. ಚಂದ್ರ ಜಾತಕದಲ್ಲಿ ತೃತೀಯ ಶುಕ್ಲ ಪಕ್ಷ ಇರತಕ್ಕಂಥದ್ದು. ಹೀಗಾಗಿ ಸ್ವಲ್ಪ ನೋಡಿ, ಅವನು ಪಂಚಮ ಸ್ಥಾನದಲ್ಲಿದ್ದಾನೆ. ಈಗ ಅನುಕೂಲ ಆಗುತ್ತೆ, ಯೋಚನೆ ಮಾಡೋದು ಬೇಡ. ಇವರಿಗೆ ಇಷ್ಟು ದಿವಸದ ಹಿನ್ನಡೆ ಅದೆಲ್ಲ ಹೊರಟೋಯ್ತು. ಈಗ 2024 ನಾಳೆಯಿಂದ ಏನಿದೆ ಅದು ಹೊಸ ದಾರಿಯನ್ನೇ ಸೂಚಿಸುತ್ತೆ. ಇವರಿಗೆ ಯೋಚನೆ ಮಾಡೋದು ಬೇಡ. ಅಮ್ಮನವರ ಸನ್ನಿಧಾನಕ್ಕೆ ಪ್ರತಿ ಸೋಮವಾರ ಸ್ವಲ್ಪ ಹಾಲು, ಕ್ಷೀರ ಸಮರ್ಪಣೆ ಮಾಡಲಿ. ಅವರ ಕೈಯಲ್ಲಿ ಕೊಡಿಸಿ. 11 ಮಂಗಳವಾರ ಕೊಡಿಸಿ, 11 ಸೋಮವಾರ ಕೊಡಿಸಿ. ಅದು ತುಂಬ ಸಹಾಯವಾಗುತ್ತೆ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಜಯರಾಮಯ್ಯ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಮೈಸೂರಿನಿಂದ ಮಂಗಳ ಅವರು ಕರೆ ಮಾಡಿದ್ದಾರೆ. ಮಂಗಳ ಅವರೇ ನಮಸ್ತೆ. ಮೇಡಮ್.
ಯಾರ ಬಗ್ಗೆ ಕೇಳ್ಬೇಕು ತಾವು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. 1/6/2000. 1/6/2000. ಸಮಯ ರಾತ್ರಿ 9:10 ಗುರುವಾರ. 9:10 ರಾತ್ರಿ. ಏನ್ ಪ್ರಶ್ನೆ? ಅವನು ಕಾನ್ಸ್ಟೇಬಲ್ ಎಕ್ಸಾಮ್ ಬರೀತಾ ಇದ್ದಾನೆ. ಓಕೆ. ಜನವರಿ 28ಕ್ಕೆ ಎಕ್ಸಾಮ್ ಇದೆ, CRDR. ಹ್ಮ್. ಆಗತ್ತಾ ಗೌರ್ಮೆಂಟ್ ಕೆಲಸ? ಇಲ್ಲ ಮದ್ವೆಗೂ ಪ್ರಯತ್ನ ಪಡ್ತಾ ಇದೀವಿ, ಹ್ಮ್. ಆಗತ್ತಾ ಅಂತ ಕೇಳಿದೆ. ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ಮಂಗಳವರೇ. ನಮಸ್ಕಾರ ಸರ್. ನಮಸ್ಕಾರ. ನೋಡಿ, ಇದು ಪ್ರಯತ್ನ ಮಾಡಲಿ. ಯಾಕೆಂದರೆ ಕುಜ ಷಷ್ಠದಲ್ಲಿದ್ದಾನೆ, 6ನೇ ಮನೆಯಲ್ಲಿದ್ದರೆ ಅದು ಒಂದು ಬಲ. ಪ್ರಯತ್ನವನ್ನು ನಾವು ತಡೀಬಾರ್ದು. ಪ್ರಯತ್ನ ಮಾಡುವ ಮನುಷ್ಯ ಪ್ರಯತ್ನ ಮಾಡಬೇಕು. ಹೀಗಾಗಿ ಮಾಡಲಿ. ಇದು ಗುರು ಪಂಚಮದಲ್ಲಿದ್ದಾನೆ, ಇದು ತುಂಬ ಒಳ್ಳೆಯದು. ಗುರು ಪಂಚಮದಲ್ಲಿದ್ದು ಲಾಭವನ್ನು ವೀಕ್ಷಣೆ ಮಾಡ್ತಾನೆ. ಹೀಗಾಗಿ ನಾವು ಮಾಡ್ತಕ್ಕಂತಹ ಕೆಲಸ ಯಾವುದಿದೆ ಆ ಕೆಲಸಕ್ಕೆ ಲಾಭ ಬರತಕ್ಕಂತಹ ಅಂಥದ್ದೊಂದು ಲಕ್ಷಣ ಜಾತಕದಲ್ಲಿದೆ. ಹೀಗಾಗಿ ಪ್ರಯತ್ನ ಮಾಡಲಿ. ನಾನು ನಿರಾಶೆಯ ಮಾತುಗಳನ್ನು ಆಡೋದಿಲ್ಲ. ತಮ್ಮ ಮಗನ ಕುರಿತಾಗಿ ಪ್ರಯತ್ನವನ್ನು ಮುಂದುವರಿಸಲಿ. ಸೊ ಅದಕ್ಕೆ ಒಂದು ಬಲ, ನಾವು ಪ್ರಯತ್ನ ಮಾಡಬೇಕಾದ್ರೆ ದೈವ ಬಲ ಬೇಕು. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಗುರು ಮಂದಿರ ಇದ್ದರೆ ಅಲ್ಲಿಗೆ ಪ್ರತಿ ಗುರುವಾರ ಸ್ವಲ್ಪ ಬೆಲ್ಲ, ಆ ಬೆಲ್ಲ ದಾನ ಮಾಡಲಿ. ಪ್ರತಿ ಗುರುವಾರ ಹೀಗೆ 9 ಗುರುವಾರ ಮಾಡಲಿ. ಆ ಭಗವಂತನ ಅನುಗ್ರಹ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ. ಧನ್ಯವಾದ ಮಂಗಳಾ ಅವರೇ ಕರೆ ಮಾಡಿದ್ದಕ್ಕೆ. ಹೀಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ ಸಮಾಧಾನವನ್ನು ಕಂಡುಕೊಳ್ಬೋದು. ಜೊತೆಗೆ ರಾಶಿ ಫಲವನ್ನು ಕೂಡ ತಿಳಿಯೋಣ. ಒಂದು ಪುಟ್ಟ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಆದಮೇಲೆ ವಾರ ಭವಿಷ್ಯ ಕಾರ್ಯಕ್ರಮ ಮುಂದುವರಿಯುತ್ತೆ. ನಿಮ್ಮ ಸಮಸ್ಯೆಗಳಿಗೆ, ಪ್ರಶ್ನೆಗಳಿಗೆ ಸಮಾಧಾನ ಹೇಳೋ ಮುನ್ನ ಈಗ ರಾಶಿ ಫಲವನ್ನು ತಿಳಿಯುವಂತಹ ಸಮಯ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾನುಫಲವನ್ನು ನಾವು ತಿಳಿಯೋದಾದರೆ ಗಮನಿಸೋಣ. ರಾಶಿಯನ್ನು ಗಮನಿಸೋಣ. ತತ್ಪೂರ್ವದಲ್ಲಿ ಈ ಒಂದು ಕೋಷ್ಟಕ, ಅಂದರೆ ಈ ವಾರದಲ್ಲಿ ಚಂದ್ರನ ಸಂಚಾರ ಹೇಗಿರುತ್ತದೆ ಅನ್ನೋದನ್ನು ಒಂದು ಸಲ ಕೋಷ್ಟಕ ನೋಡೋಣ. ನೋಡಿ, ಗ್ರಹ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ ನಾವು. ಈ ದಿವಸ ಗುರು ಮೇಷದಲ್ಲಿ, ಮಾಂದಿ ವೃಷಭದಲ್ಲಿರ್ತಕ್ಕಂಥದ್ದು, ಚಂದ್ರ ಸಿಂಹರಾಶಿಯಲ್ಲಿ, ಕೇತು ಕನ್ಯಾದಲ್ಲಿ, ಶುಕ್ರ ವೃಶ್ಚಿಕದಲ್ಲಿ, ಕುಜ ರವಿ ಧನಸ್ಸಿನಲ್ಲಿ, ಶನಶ್ಚರ ಕುಂಭದಲ್ಲಿ, ರಾಹು ಮೀನದಲ್ಲಿ ಹೀಗಿರ್ತಕ್ಕಂಥದ್ದು ಚಂದ್ರನ ಸಂಚಾರ ಆಗುತ್ತೆ. ಆತ ತುಲಾರಾಶಿವರೆಗೆ ಬಂದು ನಿಲ್ತಾನೆ ಈ ವಾರದಲ್ಲಿ. ಮಾಂದಿ ಆಚೆ ಈಚೆ ಆಗುತ್ತೆ. ಅದನ್ನೆಲ್ಲ ನಾನು ಸಂಗ್ರಹ ಮಾಡಿ ನಿಮಗೆ ಆ ತಲೆನೋವು ಕೊಡೋದಿಲ್ಲ. ರಾಶಿ ಫಲ ಏನಿದೆ ಅದನ್ನು ಮಾತ್ರ ನೋಡ್ತಾ ಹೋಗೋಣ. ಮೇಷರಾಶಿಯನ್ನು ಗಮನಿಸ್ತಾ ಹೋಗೋಣ. ಈಗ ಮೇಷರಾಶಿಯವರಿಗೆ ನೋಡಿ, ಈ ದಿವಸ ಮತ್ತು ನಾಳೆ ಸ್ವಲ್ಪ ಮಟ್ಟಿಗೆ ಆಹಾರದಲ್ಲಿ ವ್ಯತ್ಯಾಸ ಮಾಡ್ಕೊಳ್ತೀರಾ. ಹಣಕಾಸಿನ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ತೊಂದರೆ ಸೂಚಿಸ್ತಾ ಇದೆ. ಆರೋಗ್ಯದಲ್ಲಿ ವ್ಯತ್ಯಾಸ ಅನ್ನೋದನ್ನು ಸೂಚಿಸ್ತಾ ಇದೆ ವಾರದ ಆದಿಯಲ್ಲಿ. ಆದರೆ ಮಕ್ಕಳಿಂದ ಸ್ವಲ್ಪ ಸಹಾಯ, ಬುದ್ಧಿಬಲ ಚೆನ್ನಾಗಿರ್ತದೆ. ನಿಮಗೆ ಹಣಕಾಸು ವ್ಯತ್ಯಾಸ ಆಗ್ತಾಯಿದೆ ಅನ್ನೋ ಅರಿವು ಬರಬೇಕಲ್ಲ. ಅರಿವಿಲ್ಲದೆ ಇದ್ದರೆ ಮತ್ತೆ ಹೋಗ್ತಾನೆ ಇರುತ್ತೆ. ಅಷ್ಟರ ಮಟ್ಟಿಗಿನ ಅರಿವು ಉಂಟು ಮಾಡ್ತಾನೆ ಚಂದ್ರ, ಅವನ ಸುಖಾಧಿಪತಿ. ಹೀಗಾಗಿ ಬಂಧುಗಳಿಂದ, ಮಿತ್ರರಿಂದ ಸ್ವಲ್ಪ ಒಂದು ಸಲಹೆ ಸಿಗುತ್ತೆ. ಆ ರೀತಿಯ ಒಂದು ಫಲವನ್ನು ಕಾಣಬಹುದು. ವೃತ್ತಿಯಲ್ಲೆಲ್ಲ ಚೆನ್ನಾಗಿದೆ, ಆತಂಕ ಬೇಡ. ವಾರದ ಮಧ್ಯದಲ್ಲಿ ನೀವು ಗಮನಿಸ್ಕೊಂಡ್ರೆ ಸ್ವಲ್ಪ ವ್ಯಯ ಇದೆ. ಕಣ್ಣಿನ ಬಾಧೆಯನ್ನು ಸೂಚಿಸ್ತಾ ಇದೆ. ಲಾಭ ವ್ಯಯ ಎರಡೂ ಇದೆ ವಾರ ಮಧ್ಯದಲ್ಲಿ. ಬುಧವಾರ ಲಾಸ್ ಆದರೆ ಗುರುವಾರ ನಿಮಗೆ ಲಾಭ. ಏನು ಕಳೆದು ಹೋಗಿರುತ್ತೆ ಅದು ಮತ್ತೆ ಗೇನ್ ಮಾಡ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ವೃತ್ತಿಯಲ್ಲಿ ವಿಘ್ನಗಳನ್ನು ಕಾಣ್ತೀರಾ. ವಾರದ ಕೊನೆಯಲ್ಲಿ ಕೆಲಸಗಳಲ್ಲಿ ತೊಡಕುಗಳು, ವಿಘ್ನಗಳು, ತೊಂದರೆಗಳು ಇತ್ಯಾದಿಗಳನ್ನು ಕಾಣ್ತಕ್ಕಂಥ ದಿವಸವಾಗಿರುತ್ತೆ. ಆದರೆ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರುತ್ತೆ. ದಾಂಪತ್ಯದಲ್ಲಿ ಸಾಮರಸ್ಯ, ಅನುರಾಗ ಇವುಗಳ ಚಿಗುರುವಿಕೆ. ಏನಾದರೂ ವ್ಯತ್ಯಾಸ ಆಗಿದ್ದರೆ, ಕಳೆದ ವಾರ ಗಲಾಟೆ ಆಗಿದ್ದರೆ ಈ ವಾರ ಸ್ವಲ್ಪ ಸರಿಪಡಿಸ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಚೆನ್ನಾಗಿದೆ, ಆತಂಕ ಬೇಡ. ಆರೋಗ್ಯದ ದೃಷ್ಟಿಯಿಂದ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ. ಮಹಾಗಣಪತಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮೇಷದವರಿಗೆ ಪರಿಹಾರ ಏನಪ್ಪ ಅಂದರೆ, ಪರಿಹಾರದ ಕೋಷ್ಟಕವನ್ನು ಗಣಪತಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ಮಹಾಗಣಪತಿ ದರ್ಶನ ಪ್ರಾರ್ಥನೆ, ಇದು ತುಂಬ ಒಳ್ಳೆಯದು. ಇನ್ನು ವೃಷಭರಾಶಿಯವರಿಗೆ ಗಮನಿಸ್ಕೊಂಡ್ರೆ ನೋಡಿ, ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ವ್ಯಯ ಹೆಚ್ಚಾಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ವೃತ್ತಿಯಲ್ಲಿ ಏಕೆಂದರೆ ಕರ್ಮಸ್ಥಾನ ತೊಂದರೆ ಇಲ್ಲ. ಯಾಕೆಂದರೆ ಶನೈಶ್ಚರನ ಬಲ ಇದೆಯಲ್ಲ, ಅದು ತೊಂದರೆ ಮಾಡೋದಿಲ್ಲ. ನಿಧಾನಗತಿಯಲ್ಲಿರ್ತದೆ, ಆದರೆ ಸುಲಲಿತವಾಗಿ ಸಾಗುತ್ತೆ. ಆದರೆ ಖರ್ಚಿದೆ, ಅದನ್ನು ಸೂಚಿಸ್ತಾ ಇದೆ. ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಲಾಭ ಇದೆ. ವಾರದ ಪ್ರಾರಂಭದಲ್ಲಿ ಸೋಮವಾರ ಮಂಗಳವಾರ ಏನು ಖರ್ಚಾಯಿತು ಅದು ಬುಧವಾರ ಗುರುವಾರಕ್ಕೆ ಬಂದುಬಿಡುತ್ತೆ ವಾಪಸ್, ಆ ರೀತಿಯದ್ದು. ಮತ್ತು ಗುರುವಾರದ ಮಟ್ಟಿಗೆ ಸ್ವಲ್ಪ ಕೆಲಸದಲ್ಲಿ, ವೃತ್ತಿಯಲ್ಲಿ ಕಿರಿಕಿರಿ, ಸ್ವಲ್ಪ ವಿಘ್ನಗಳು, ತೊಡಕು, ಸಹೋದ್ಯೋಗಿಗಳ ಅಥವಾ ಹಿರಿಯ ಅಧಿಕಾರಿಗಳಿಂದ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥದ್ದು, ಕೆಲಸದ ಒತ್ತಡ ಅಂತೀವಲ್ಲ ಆ ರೀತಿಯಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಆದರೆ
ನಿಮಗೆ ಚಂದ್ರಕೇತು ಒಟ್ಟಾಗಿದ್ದಾಗ ಮಾನಸಿಕವಾಗಿ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದು, ಗೊಂದಲತೆ ಉಂಟಾಗ್ತಕ್ಕಂತಹ ಸಾಧ್ಯತೆ ಕೂಡ ಇದೆ ವಾರದ ಮಧ್ಯದಲ್ಲಿ. ಇನ್ನು ವಾರಾಂತ್ಯದಲ್ಲಿ ಸ್ವಲ್ಪ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ, ಸ್ವಲ್ಪ ಧರ್ಮಶ್ರದ್ಧೆ ಹಾಳಾಗೋದು, ಅಶುಚಿ, ಮೈಲಿಗೆ ಇಂಥವುಗಳ ಒಂದು ಲಕ್ಷಣ ಇದೆ. ಸ್ತ್ರೀಯರಿಗೆ ಸ್ವಲ್ಪ ಬಲ ಶಕ್ತಿ ಬಂದ್ಬಿಡುತ್ತೆ ವಾರದ ಅಂತ್ಯದಲ್ಲಿ ಚಂದ್ರನ ಬಲದಿಂದಾಗಿ. ಹೀಗಾಗಿ ಹೆಚ್ಚಿನ ಆತಂಕ ಏನೂ ತೊಡಕೇನೂ ಇಲ್ಲ. ಈ ಹೊಸ ಹಾದಿ ನಿಮಗೆ ಸ್ವಲ್ಪ ಬಲವನ್ನೇ ತಂದುಕೊಡುತ್ತೆ. ನೋಡಿ, ಲಲಿತಾ ಸಹಸ್ರನಾಮ ಹೇಳಿಕೊಂಡ್ರೆ ತುಂಬ ಒಳ್ಳೆಯದು, ಅದು ವಿಶಿಷ್ಟ ಫಲವನ್ನು ತಂದುಕೊಡುತ್ತೆ. ಇನ್ನು ಮಿಥುನವನ್ನು ಗಮನಿಸ್ಕೊಂಡ್ರೆ ಮಿಥುನ ರಾಶಿಯವರಿಗೆ ನೋಡಿ, ವಾರದ ಆದಿಯಲ್ಲಿ ನಿಮಗೆ ಸಹೋದರ ಸಹಕಾರ, ಚಂದ್ರನ ಬಲವನ್ನು ಗಮನಿಸ್ಕೊಂಡಾಗ ಸೇವಕರು ಸಹಾಯ ಇಂಥವರ ಸಹಕಾರದಿಂದಾಗಿ ಅನುಕೂಲ ಆಗುತ್ತೆ. ಶ್ರಮ ಹೆಚ್ಚಾಗಿರೋದಿಲ್ಲ, ಆದರೆ ವ್ಯಯವೂ ಇದೆ. ಕಾಲಿನ ಬಾಧೆ ಸೂಚಿಸ್ತಾ ಇದೆ, ವ್ಯಯವನ್ನು ಸೂಚಿಸ್ತಾ ಇದೆ. ಹೀಗಾಗಿ ವಾರದ ಆದಿಯಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಬಂಧು ಮಿತ್ರರ ಸಹಕಾರ ಚೆನ್ನಾಗಿರ್ತದೆ. ನಿಮಗೆ ಸ್ನೇಹಿತರು, ತುಂಬ ಆಪ್ತ ಮಿತ್ರರಿಂದ ತುಂಬ ಅನುಕೂಲ ಆಗ್ತಕ್ಕಂಥದ್ದು, ತಾಯಿಯ ಬಂಧುಗಳಿಂದ ಸಹಕಾರ ಸಿಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇದೆ, ಸ್ವಲ್ಪ ಏನು ಬೇಡದೇ ಇರತಕ್ಕಂಥದ್ದು, ನಿಮಗೆ ಇಷ್ಟ ಇರೋದಿಲ್ಲ, ಆದರೆ ಒತ್ತಡದಿಂದ ಮಾಡಬೇಕಾಗುತ್ತೆ. ಅಂಥದ್ದೊಂದು ಸಾಧ್ಯತೆಯನ್ನು ವಾರ ಮಧ್ಯದಲ್ಲಿ ಕಾಣ್ತೀರ. ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ನಷ್ಟ, ಸ್ವಲ್ಪ ವಸ್ತು ನಷ್ಟತೆ ಕಳೆದು ಹೋಗ್ತಕ್ಕಂಥದ್ದು ಮತ್ತು ತುಂಬ ಆಪ್ತರು ದೂರ ಆಗ್ತಕ್ಕಂಥದ್ದು, ಈ ಥರದ್ದು ಒಂದು ಲಕ್ಷಣ ಇದೆ. ಮಕ್ಕಳಿಂದ ತುಂಬ ಸಹಾಯ ಸಿಗುತ್ತೆ. ಮಕ್ಕಳನ್ನು ನಿಮಗೆ ಅವರ ಅನುಕೂಲ ಮಾಡಿಕೊಡ್ತಾರೆ, ಅವರ ಸಹಕಾರ ಮತ್ತು ಮನಸ್ಸು ಸ್ವಲ್ಪ ನಿರಾಳತೆಯಿಂದ ಇರ್ತದೆ. ವಸ್ತು ನಷ್ಟತೆ ಅದರ ಬಗ್ಗೆ ಸ್ವಲ್ಪ ಗಮನ ತೆಗೆದುಕೊಳ್ಬೇಕು. ವಿಷ್ಣು ಸನ್ನಿಧಾನದಲ್ಲಿ ಪುಷ್ಪಾರ್ಚನೆ ಮಾಡಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ಕಾರ್ತವೀರ್ಯಾರ್ಜುನ ಸ್ಮರಣೆ ಕೂಡ ಮಾಡಿ. ಇನ್ನು ಕರ್ಕಟಕ ರಾಶಿಯನ್ನು ಗಮನಿಸ್ಕೊಂಡ್ರೆ ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವಿಶಿಷ್ಟವಾದ ಲಾಭ ಇದೆ. ಸೋಮವಾರ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿಯನ್ನು ಕಾಣ್ತೀರಾ. ಯಾಕೆ ಅಂತಂದರೆ ಅಲ್ಲಿ ಮಾಂದಿ ಮಂಗಳವಾರದ ಮಟ್ಟಿಗೆ ಗುರು ಮಾಂದಿಯರು ಸೇರಿದಾಗ ಗುರುತರವಾದ ತೊಂದರೆ ಉಂಟಾಗ್ತಕ್ಕಂಥದ್ದು. ಜವಾಬ್ದಾರಿ ವಹಿಸಿರ್ತಾರೆ, ಆದರೆ ಅದನ್ನು ನಿಭಾಯಿಸೋಕ್ಕಾಗೋದಿಲ್ಲ. ಅಂಥದ್ದನ್ನು ಸೂಚಿಸ್ತಾ ಇದೆ ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ. ಆದರೆ ಕುಟುಂಬ ಸಹಕಾರ, ಧನ ಸಹಾಯ ಇತ್ಯಾದಿಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ. ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಕರ್ಕಟಕ ರಾಶಿಯವರಿಗೆ ಸ್ವಲ್ಪ ಗಂಟಲ ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿರಿ. ಸಹೋದರರಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಯನ್ನು ಸೂಚಿಸ್ತಾ ಇದೆ. ಮತ್ತು ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಮತ್ತು ಬೇಡದ ಕೆಲಸಗಳಲ್ಲಿ ತೊಡಗುವಿಕೆ, ದುಶ್ಚಟಗಳಿಗೆ ಬಲಿಯಾಗ್ತಕ್ಕಂತಹ ಸಾಧ್ಯತೆ, ನಷ್ಟತೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ವಾರ ಮಧ್ಯೆ ತುಂಬ ಜಾಗ್ರತೆ ಇರಬೇಕು ಕರ್ಕಟಕ ರಾಶಿಯವರು. ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಅಂದರೆ ಸ್ನೇಹಿತರು ಮತ್ತು ಬಂಧುಗಳ ಸಹಕಾರ ನಿಮಗೆ ಸ್ವಲ್ಪ ನಿರಾಳತೆಯನ್ನು ತಂದು ಕೊಡುತ್ತೆ, ಆದರೆ ದಾಂಪತ್ಯದಲ್ಲೂ ಸ್ವಲ್ಪ ಅಸಮಾಧಾನ ಇದ್ದೇ ಇದೆ. 2 ದಿನ ಶುಕ್ರವಾರ ಶನಿವಾರದ ಮಟ್ಟಿಗೆ ನಿಮಗೆ ಕಿರಿಕಿರಿ, ವ್ಯಾಪಾರದಲ್ಲೂ ಸ್ವಲ್ಪ ಮೋಸ ಆಗ್ತಕ್ಕಂಥ ಸಾಧ್ಯತೆ ಇತ್ಯಾದಿ, ದೂರ ಪ್ರಯಾಣ ಇದ್ದರೆ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡ್ತಕ್ಕಂಥ ತುಂಬ ಒಳ್ಳೆಯದು. ಇನ್ನು ಸಿಂಹರಾಶಿಯನ್ನು ಗಮನಿಸ್ಕೊಂಡ್ರೆ ಸಿಂಹರಾಶಿಯವರಿಗೆ ನೋಡಿ, ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ವಿಘ್ನಗಳಲ್ಲಿ ಮಾಂದಿ ಉದಿಯಾಗಿದೆ. ಈ ಕಾರಣದಿಂದಾಗಿ ವೃತ್ತಿಯಲ್ಲಿ ತೊಡಕುಗಳು, ತೊಂದರೆಗಳು ಬರ್ತಕ್ಕಂತಹ ಸಾಧ್ಯತೆ ಮತ್ತು ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ, ವ್ಯಯ, ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ ವಾರದ ಆದಿಯಲ್ಲಿ. ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ವೃತ್ತಿಯಲ್ಲಿ ಅನುಕೂಲ ಕಾಣಬಹುದು. ಮತ್ತು ಮಾಂದಿ ಹೋದ ಮೇಲೆ ಮತ್ತೆ ಯಥಾಸ್ಥಿತಿಗೆ ಬಂದುಬಿಡುತ್ತೆ. ಹೀಗಾಗಿ ಆತಂಕ ಬೇಡ. ಸ್ವಲ್ಪ ಹಣ ಖರ್ಚು ಜಾಸ್ತಿ ಇರ್ತದೆ. ಕುಟುಂಬದಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ಮಾನ್ಯತೆ, ಮನ್ನಣೆ ಸಿಗ್ತಾ ಇಲ್ಲ ಅಂತಕ್ಕಂಥ ಒಂದು ಲಕ್ಷಣ ಸೂಚಿಸ್ತಾ ಇದೆ. ಮತ್ತು ಸ್ತ್ರೀಯರ ಮಾತು ಸ್ವಲ್ಪ ಒರಟಾಗೋದು, ಕಹಿ ಆಗೋದು, ಅದರಿಂದ ಅವ್ರನ್ನ ನಿಂದಿಸೋದು, ಇಂಥದ್ದೊಂದು ಲಕ್ಷಣ ವಾರ ಮಧ್ಯದಲ್ಲಿ ಮಾತಿನ ಬಗ್ಗೆ ಹೇಳ್ತಾ ಇರಬೇಕು. ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಧೈರ್ಯ ಇದೆ, ಸೇವಕರ ಸಹಾಯ ಇತ್ಯಾದಿ ಚೆನ್ನಾಗಿರ್ತದೆ. ಸ್ತ್ರೀಯರಿಗೆ ಹೆಚ್ಚಿನ ಧೈರ್ಯವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಮತ್ತು ಸ್ವಲ್ಪ ತರ್ಚೋದು, ಗಾಯಗಳಾಗ್ತಕ್ಕಂಥದ್ದು, ಸಾಲ ಬಾಧೆ ಸೂಚಿಸ್ತಾ ಇದೆ. ಹುಷಾರಾಗಿರಿ. ದೇಹ ತರ್ಚೋದು, ಆಕ್ಸಿಡೆಂಟ್ಸು ಇತ್ಯಾದಿ, ರಕ್ತ ಬರ್ತಕ್ಕಂಥ ಈ ಥರದ್ದೊಂದು ಲಕ್ಷಣ, ಸ್ವಲ್ಪ ಹುಷಾರಾಗಿರಿ. ನೀವು ಆರೋಗ್ಯ ರಕ್ಷಣೆಗಾಗಿ ನರಸಿಂಹ ಕವಚ ಕೇಳಿಸ್ಕೊಳ್ಳೋದು ಅಥವಾ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಕನ್ಯಾ ರಾಶಿಯನ್ನು ಗಮನಿಸ್ಕೊಂಡ್ರೆ ಕನ್ಯಾ ರಾಶಿಯವರಿಗೆ ಲಾಭಾಧಿಪತಿ ವ್ಯಯದಲ್ಲಿದ್ದಾನೆ ಚಂದ್ರ. ಹೀಗಾಗಿ ಹೆಚ್ಚಿನ ವ್ಯಯ, ತುಂಬ ಹಚ್ಚಿಕೊಂಡವ್ರು ಸ್ವಲ್ಪ ದೂರ ಆಗಿಬಿಡ್ತಾರೆ. ಯಾಕೋ ಸೈಲೆಂಟ್ ಆಗಿಬಿಟ್ರಲ್ಲ ಅಂತ ಅನಿಸುತ್ತೆ ಮನಸ್ಸಿಗೆ. ಆ ಥರದ್ದೊಂದು ಲಕ್ಷಣ ಸೂಚಿಸ್ತಾ ಇದೆ. ಇನ್ನು ತಂದೆ ಮಕ್ಕಳ ಸ್ವಲ್ಪ ಭಿನ್ನಾಭಿಪ್ರಾಯ, ವಾರದ ಆದಿಯಲ್ಲೇ ವಸ್ತು ನಷ್ಟತೆ, ಜೊತೆಗೆ ಮುಖ್ಯವಾಗಿ ಕ್ಲೇಶ, ವಿರೋಧ, ಸೋಲು ಉಂಟಾಗ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ ವಾರದ ಆದಿಯಲ್ಲಿ. ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ವಾರ ಮಧ್ಯದಲ್ಲಿ ಸ್ವಲ್ಪ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಬರ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಯಾಕಂದರೆ ಇಲ್ಲಿ ರಾಹು ಮಾಂದಿ ಇದ್ದಾಗ ಕ್ಲೇಶಗಳುಂಟಾಗುತ್ತೆ, ಮನಸ್ತಾಪಗಳು ಬರ್ತಕ್ಕಂತಹ ಸಾಧ್ಯತೆ ಇದೆ, ಮನಸ್ಸಿಗೆ ಪೆಟ್ಟು ಬೀಳ್ತಕ್ಕಂತಹ ಸಾಧ್ಯತೆ ಮತ್ತು ಯಥಾ ಪ್ರಕಾರ ಸಾಲ ಬಾಧೆಯನ್ನು ಸೂಚಿಸ್ತಕ್ಕಂತಹ ಸಾಧ್ಯತೆ ಕೂಡ ಸೂಚಿಸ್ತಾ ಇದೆ ವಾರ ಮಧ್ಯದಲ್ಲಿ. ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಕುಟುಂಬ ಸೌಖ್ಯತೆ,
ಅನ್ನ ಸಮೃದ್ಧಿ ಇತ್ಯಾದಿಗಳನ್ನು ಕಾಣಬಹುದು. ಸ್ವಲ್ಪ ಉದರ ಬಾಧೆ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಇಂಥದ್ದನ್ನು ಸೂಚಿಸ್ತಾ ಇದೆ. ಒಂದು ಸ್ವಲ್ಪ ಶುಭ ಇದೆ, ಸ್ವಲ್ಪ ಅಶುಭ ಇದೆ, ಎರಡು ಮಿಶ್ರವಾಗಿದೆ. ಈ ಪರಿಹಾರಕ್ಕೆ ಏನಪ್ಪ ಮಾಡೋದು ಅಂತಂದರೆ, ವಿಷ್ಣು ಸನ್ನಿಧಾನಕ್ಕೆ 2 ಜೋಡು ತೆಂಗಿನಕಾಯಿ ಅಂತಾರಲ್ಲ, ಅದನ್ನು ನೀವು ಸಮರ್ಪಣೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಮತ್ತು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅದು ಕೂಡ ತುಂಬ ಸಹಾಯಕವಾಗುತ್ತೆ. ಇದು 6 ರಾಶಿಗಳ ಫಲಾಫಲ. ನಿಮ್ಮ ಸಮಸ್ಯೆಗಳಿಗೆ ಸಮಾಧಾನವನ್ನು ಪಡೆದುಕೊಳ್ಳೋದಕ್ಕೆ ನಿಮ್ಮ ಕರೆಯನ್ನು ಸ್ವೀಕರಿಸೋ ಮುನ್ನ ಈಗ ಮೊದಲನೇದಾಗಿ ಬೆಂಗಳೂರಿನಿಂದ ಪ್ರೇಮ ಅವರು ಕರೆ ಮಾಡಿದ್ದಾರೆ. ಪ್ರೇಮ ಅವರೇ ನಮಸ್ಕಾರ. ಹಲೋ, ನಮಸ್ಕಾರ. ಪ್ರೇಮ ಅವರೇ ಯಾರ ಬಗ್ಗೆ ಕೇಳಬೇಕಿತ್ತು? ಅದು ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. 15/11/80. 15/11/80. ಸಮಯ 80. ಸಮಯ 3:15 PM. ಓಕೆ, 3:15 ಮಧ್ಯಾಹ್ನ. ಓಕೆ, ಏನು ಪ್ರಶ್ನೆ? ಅವನಿಗೆ ಸ್ವಲ್ಪ ಮದುವೆದು ಸಕ್ಸಸ್ಫುಲ್ ಆಗ್ತಾ ಇಲ್ಲ, ಯಾವ ತರ ನೋಡಿದ್ರು. ಓಕೆ, ಮತ್ತೆ ಕೆಲಸದ್ದು ಇವೆರಡು ತುಂಬಾ ಪ್ರಾಬ್ಲಮ್ ಆಗಿದೆ 10 ವರ್ಷದಿಂದ. ಖಂಡಿತ ಕೇಳೋಣ, ಶಾಸ್ತ್ರಿಗಳು ಉತ್ತರಿಸ್ತಾರೆ ತಮಗೆ. ನಮಸ್ಕಾರ ಪ್ರೇಮ ಅವರೇ. ನಮಸ್ಕಾರ. ನೋಡಿ, ಇದು ವಿವಾಹ, ವೃತ್ತಿ ಎರಡೂ ಸ್ಥಾನಗಳು ಸ್ವಲ್ಪ ದುರ್ಬಲವಾಗಿದ್ದಾವೆ. ವಿವಾಹದ ಅಧಿಪತಿ ಬುಧ ಅಷ್ಟಮದಲ್ಲಿದ್ದಾನೆ. ವಿವಾಹ ಸ್ಥಾನದಲ್ಲಿ ವ್ಯಯಾಧಿಪತಿ ಶನೈಶ್ಚರ, ಅವನ ಲಾಭಾಧಿಪತಿಯೂ ಹೌದು, ಆದರೆ ಅವನಿಗೆ ಕುಂಭವೇ ಮುಖ್ಯ ಸ್ಥಾನ ಅಂತ ಹೇಳುತ್ತೆ. ಯಾಕೆಂದರೆ ಮೂಲ ತ್ರಿಕೋಣ ಸ್ಥಾನ, ಆ ಕಾರಣದಿಂದಾಗಿ. ಇವೆಲ್ಲ ಟೆಕ್ನಿಕಲ್ ವಿಚಾರಗಳು, ಅದು ನಿಮಗೆ ಅರ್ಥ ಆಗಲ್ಲ ಅಷ್ಟು ಸೂಕ್ಷ್ಮವಾಗಿ. ಅಂತೂ ಇದು ಸಾರ ಏನಪ್ಪ ಅಂದರೆ, ಸಪ್ತಮ ಸ್ಥಾನದಲ್ಲಿರ್ತಕ್ಕಂತಹ ಪಾಪಗ್ರಹ ಶನೈಶ್ಚರ ಮತ್ತು ಶುಕ್ರ ಅಲ್ಲಿ ನೀಚನಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದೆ. ನಿಮ್ಮ ಈ ಜಾತಕ ಸೂಚಿಸ್ತಾ ಇದೆ. ಇವರಿಗೀಗ ಕಾಲ ಶನೈಶ್ಚರನ ದಶೆಯಲ್ಲಿ ಬುಧನ ಕಾಲ ನಡೀತಾ ಇದೆ, ಸಪ್ತಮಾಧಿಪತಿ ಕಾಲ ನಡೀತಾ ಇದೆ. ಈ ಗ್ರಹ ಶಾಂತಿ ಬೇಕು. ಜಪಸಹಿತವಾಗಿ ಮಾಡಿದ್ರೆ ಜನ್ಮ ಬ್ರಹ್ಮ ಬೀಜಾಶ್ಚ ಅಂತ ಹೇಳುತ್ತಲ್ಲಿ. ಮೂಲ ನಾವು ಹುಟ್ಟಿದಾಗಿಂದ ಯಾಕಾಗಿ ಬಂದು ಭೂಮಿಗೆ ಬೀಳ್ತೀವಿ? ಯಾವುದೋ ಒಂದು ಕಾರಣಕ್ಕೆ, ಯಾವುದೋ ಒಂದು ತೊಂದರೆಗೆ, ಅಂದರೆ ಪೂರ್ವಜನ್ಮದ ಸಂಚಿತ ಕರ್ಮ ನೀಗಿಸಲಿಕ್ಕೆ. ಅಲ್ಲಿಂದಲೂ ಹಿಡಿದು ಅದು ನಮ್ಮ ದೋಷಗಳನ್ನು, ಇಂಥ ತೊಡಕುಗಳನ್ನು ಬಿಡಿಸಿಕೊಡುತ್ತಂತೆ ಜಪಸಹಿತವಾದ ಶಾಂತಿ ಮಾಡೋದ್ರಿಂದ. ಹೀಗಾಗಿ ಆ ರೀತಿಯಲ್ಲಿ ಸಾಧ್ಯವಾದರೆ ತಾವು ಮಾಡಿಸಿ. ಅದು ಈಗ ಕಾಲ ಸಪ್ತಮಾಧಿಪತಿ ಕಾಲ ಏರ್ಪಾಡಾಗಿದೆ, ಹೀಗಾಗಿ ಅನುಕೂಲ ಆಗಬಹುದು. ಆ ಭಗವಂತನ ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದ ಪ್ರೇಮ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನಷ್ಟು ಕರೆಗಳಿಗೆ ಸ್ಪಂದಿಸೋ ಮುನ್ನ ಈಗ ರಾಶಿಫಲ ನೋಡುವಂಥ ಸಮಯ. ತುಲಾ, ವೃಶ್ಚಿಕ ಮತ್ತು ಧನುಸ್ಸು ರಾಶಿ ಗಮನಿಸೋಣ. ತುಲಾ ರಾಶಿಯವರಿಗೆ ಹೇಗಿದೆ ಈ ವಾರದಲ್ಲಿ? ಈ ವಾರ ಏನೇ ಎಚ್ಚರಿಕೆ ತಗೊಳ್ಬೇಕು ನೋಡ್ತಾ ಹೋಗೋಣ. ಈಗ ವಾರದ ಆದಿಯಲ್ಲಿ ನೋಡಿ, ಗಮನಿಸ್ಕೊಂಡ್ರೆ ನೋಡಿ, ಸ್ವಲ್ಪ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥ ವಾರದ ಆದಿಯಲ್ಲಿ ಏನಾಗಿದೆ, ಅಲ್ಲಿ ಮಾಂದಿ ಭಾಗ್ಯಸ್ಥಾನದಲ್ಲಿದ್ದಾನೆ. ಆತ ವಾರದ ಆದಿಯಲ್ಲಿ ಗುರು ಚೆನ್ನಾಗಿದ್ದಾನೆ, ಸೋಮವಾರ ಚೆನ್ನಾಗಿದೆ, ಮಂಗಳವಾರದ ಮಟ್ಟಿಗೆ ಗುರು ಜೊತೆಗೆ ಮಾಂದಿ ಸೇರ್ತಾನೆ. ಈ ಕಾರಣದಿಂದಾಗಿ ತುಲಾ ರಾಶಿಯವರಿಗೆ ಸ್ವಲ್ಪ ದಾಂಪತ್ಯದಲ್ಲಿ ಸ್ನೇಹ, ಪ್ರೀತಿ, ಪ್ರೇಮ ಇಂಥ ವಿಚಾರಗಳಲ್ಲಿ ಮನಸ್ತಾಪಗಳು, ವ್ಯಾಪಾರಗಳಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ. ಆದರೆ ವೃತ್ತಿಯವರಿಗೆ ಕೆಲಸ ಹೋಗ್ತಾ ಲಾಭದಲ್ಲಿದ್ದಾನೆ ಚಂದ್ರ, ಹೀಗಾಗಿ ಕೆಲಸದಲ್ಲಿ ತೊಡಕಿಲ್ಲ. ಹೆಚ್ಚಿನ ಕೆಲಸ ಇದ್ದರೂ ಅದು ನಿಮಗೆ ನಿರಾಳತೆ ಆಗುತ್ತೆ, ಅದಕ್ಕೊಂದು ಪ್ರಶಂಸೆ ಮತ್ತು ಏನು ಗೌರವ ಸಿಗ್ತಕ್ಕಂಥ ಸಾಧ್ಯತೆ ಚಂದ್ರನಿಂದಾಗಿ ತುಂಬ ಚೆನ್ನಾಗಿದೆ. ಒಂದು ಕಡೆ ಇಲ್ಲ ಅಂದರೆ ಮತ್ತೊಂದು ಕಡೆ ಚೆನ್ನಾಗಿದೆ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಪರಿಶ್ರಮ ಹೆಚ್ಚಾಗುತ್ತೆ. ವಿಪರೀತವಾದ ಒಬ್ಬನೇ ಕೆಲಸ ಮಾಡಬೇಕಲ್ಲ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ ವಾರದ ಮಧ್ಯದಲ್ಲಿ. ಬುಧವಾರ ಗುರುವಾರ ನಿಮಗೆ ಹೆಚ್ಚಿನ ತೊಡಕು ಕೆಲಸದಲ್ಲಿ ಮತ್ತು ಸ್ವಲ್ಪ ದೇಹಕ್ಕೆ ಪೆಟ್ಟು ಬೀಳ್ತಕ್ಕಂಥದ್ದು, ಉದರ ಬಾಧೆ ಉಂಟಾಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ ವಾರ ಮಧ್ಯದಲ್ಲಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಚಿಗುರುತ್ತೆ, ಮತ್ತು ವೃತ್ತಿಯಲ್ಲಿ ಸ್ವಲ್ಪ ಚೇತರಿಕೆ ಕಾಣ್ತಕ್ಕಂಥದ್ದನ್ನು ನೋಡಬಹುದು. ದಾಂಪತ್ಯದ ಸಹಕಾರ ಇತ್ಯಾದಿ ಕಾಣಬಹುದು. ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ. ಶುಕ್ರವಾರ ಶನಿವಾರ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ. ಸ್ನೇಹಿತರ ವಿಚಾರದಲ್ಲಿ, ಬಂಧುಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಅದನ್ನು ಗಮನಿಸಬೇಕು ಈ ವಾರದ ಮಟ್ಟಿಗೆ. ಶಿವ ಅಂಬಿಕೆಯರು, ಶಿವಶಕ್ತಿಯರು ಅಂತ ಏನು ಹೇಳ್ತೀವಿ, ಆ ಆರಾಧನೆ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ ಗಮನಿಸ್ತಾ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನಾವು ಗಮನಿಸ್ಕೊಂಡ್ರೆ ನೋಡಿ, ಸಪ್ತಮ ಸ್ಥಾನ ಯಥಾ ಪ್ರಕಾರ ತೊಡಕಿನಿಂದ ಕೂಡಿದೆ, ಹೀಗಾಗಿ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳನ್ನು ಕಾಣಲಿಕ್ಕೆ ಒಂದು ಲಕ್ಷಣ ಸೂಚಿಸ್ತಾ ಇದೆ. ಆದರೆ ವೃತ್ತಿಯಲ್ಲಿ ಮಾತ್ರ ಬಲ ಇದೆ. ಚಂದ್ರನ ಕಾರಣದಿಂದಾಗಿ ವೃತ್ತಿಯಲ್ಲಿ ಕಾರ್ಯಸಿದ್ಧಿಂ ಅಂತ ಹೇಳುತ್ತೆ. ಹೀಗಾಗಿ ಕೆಲಸಗಳನ್ನು ಸಾಧಿಸ್ತೀರಾ, ಕಷ್ಟಪಟ್ಟಾದರೂ ನೀವು ಹಿಡಿದ ಕೆಲಸವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆ ತುಂಬ ಚೆನ್ನಾಗಿದೆ. ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಬೌದ್ಧಿಕ ಆಲೋಚನೆ ಸ್ವಲ್ಪ ಶೂನ್ಯವಾಗುತ್ತೆ. ವಿಚಾರಗಳನ್ನು ಚರ್ಚೆ ಮಾಡುವಾಗ, ನಿರ್ಣಯ ತೆಗೆದುಕೊಳ್ಳುವಾಗ ಸ್ವಲ್ಪ ಹುಷಾರಾಗಿರಿ. ಸ್ನೇಹಿತರ ಜೊತೆಗೆ ಹುಷಾರಾಗಿರಿ. ಹಳೆಯ ಮಿತ್ರರು ಅಂತೀವಲ್ಲ, ಅವ್ರ ಜೊತೆಗೆ ಸ್ವಲ್ಪ ಘರ್ಷಣೆಗಳಾಗ್ಬಿಡೋ ಸಾಧ್ಯತೆ ಸೂಚಿಸ್ತಾ ಇದೆ. ಆದರೆ ಕೆಲಸ ಕಾರ್ಯಗಳಿಗೆ ಮಾತ್ರ ತೊಂದರೆ ಇಲ್ಲ, ಲಾಭ ಬರ್ತಾನೆ ಇದೆ. ಕೆಲಸ ಮಾಡ್ತೀರಾ, ಆ ಕೆಲಸಕ್ಕೆ ಲಾಭ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಚೆನ್ನಾಗಿದೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ದೈವ ಸಹಾಯ ಕಡಿಮೆ ಆಗುತ್ತೆ.
ಪರಿಶ್ರಮ ಹೆಚ್ಚಾಗುತ್ತೆ, ಆಪ್ತರು ದೂರ ಆಗ್ತಾರೆ, ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಉಂಟಾಗುತ್ತೆ, ಭಯದ ವಾತಾವರಣ ಇದೆ, ಸಹೋದರರು ಸೇವಕರಲ್ಲಿ ಸ್ವಲ್ಪ ಅಸಮಾಧಾನ, ಎದುರುತ್ತರ ಕೊಟ್ಬಿಟ್ರಲ್ಲ ಅಂತಕ್ಕಂಥ ಒಂದು ಆತಂಕ, ಈ ರೀತಿಯ ಒಂದು ತೊಡಕು ಒಂದು ವಾರದ ಅಂತ್ಯದಲ್ಲಿ ನಿಮಗೆ ಸ್ವಲ್ಪ ಬಲಹೀನವಾಗಿದೆ. ಈ ಕಾರಣದಿಂದ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿ, ಸುಬ್ರಹ್ಮಣ್ಯನ ದರ್ಶನ ಸೇವೆ ಇದು ತುಂಬ ಸಹಾಯವಾಗುತ್ತೆ, ಒಂದು ಬಲ ಬರುತ್ತೆ. ಇನ್ನು ಧನುಸ್ಸು ರಾಶಿಯನ್ನು ಗಮನಿಸ್ಕೊಂಡ್ರೆ ವಾರದ ಆದಿಯಲ್ಲಿ ನಿಮಗೆ ಶತ್ರುಗಳ ಭಯ, ಸಾಲ ಬಾಧೆ ಇವುಗಳನ್ನು ಸೂಚಿಸ್ತಾ ಇದೆ. ಆದರೆ ದೈವಾನುಕೂಲ ಚೆನ್ನಾಗಿದೆ. ಚಂದ್ರ ಭಾಗ್ಯಸ್ಥಾನದಲ್ಲಿದ್ದಾಗ ತೀರ್ಥಕ್ಷೇತ್ರ ದರ್ಶನ, ದೇವತಾ ದರ್ಶನ ಇಂಥವುಗಳನ್ನು ಸೂಚಿಸ್ತಾ ಇದೆ ವಾರದ ಆದಿಯಲ್ಲಿ. ಕಷ್ಟ ಅಂದ ತಕ್ಷಣ ನಾವು ಅಲ್ಲಿಗೆ ಹೋಗ್ತೀವಲ್ಲ, ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ ಅನಿಸುತ್ತೆ. ಆ ರೀತಿಯ ಒಂದು ಲಕ್ಷಣ ಕೂಡ ಜಾತಕದಲ್ಲಿ ಕಾಣ್ತಾ ಇದೆ, ಅಂದರೆ ಗ್ರಹ ಸ್ಥಿತಿ ಕಾಣ್ತಾ ಇದೆ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಧನುಸ್ಸು ರಾಶಿಯವರಿಗೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಬರ್ತಾ ಇದೆ, ಮತ್ತು ನೀರಿನ ವಿಚಾರದಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಹೃದ್ರೋಗ, ಹೃದಯ ಸಂಬಂಧಿ ತೊಂದರೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ, ಹುಷಾರಾಗಿರಿ. ಕೆಲಸದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತೊಡಕು ಬಿಟ್ಟರೆ ಒಂದು ಬಲ ಇದೆ, ಆತಂಕ ಬೇಡ, ಕೆಲಸದಲ್ಲಿ ನೀವು ಸಾಧಿಸ್ತೀರಾ. ಆದರೆ ಆರೋಗ್ಯದ ವಿಚಾರದ್ದು ಸ್ವಲ್ಪ ಎಚ್ಚರಿಕೆ ತಗೊಳ್ಬೇಕು ವಾರ ಮಧ್ಯದಲ್ಲಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಆಹಾರ ವ್ಯತ್ಯಾಸ ಪ್ರಧಾನವಾಗಿದೆ, ಹಣಕಾಸಿನ ತೊಂದರೆ ಸೂಚಿಸ್ತಾ ಇದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಸೂಚಿಸ್ತಾ ಇದೆ. ವಾರದ ಅಂತ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಚಂದ್ರನ ಬಲ ಅವನ ಲಾಭಸ್ಥಾನದಲ್ಲಿರ್ತಕ್ಕಂಥದ್ದು ಮಾತ್ರ ಒಳ್ಳೆಯದು, ಹೀಗಾಗಿ ಅದನ್ನು ಚೇತರಿಸಿಕೊಳ್ಳಿಕ್ಕೆ ಶಕ್ತಿ ಅಂತೂ ಖಂಡಿತ ಇರ್ತದೆ. ಲಲಿತಾ ಸಹಸ್ರನಾಮ, ಅಮ್ಮನವರ ಉಪಾಸನೆಯಿಂದ, ಲಲಿತಾ ಪ್ರಾರ್ಥನೆ, ಲಲಿತಾ ಆರಾಧನೆಯಿಂದ ಹೆಚ್ಚಿನ ಬಲ ಬರುತ್ತೆ, ತೊಡಕುಗಳಿಂದ ಬಿಡಿಸ್ಕೊಳ್ಬಹುದು. ಇದು ಧನುಸ್ಸು ರಾಶಿಯವರೆಗಿರ್ತಕ್ಕಂಥ ಫಲ. ಎಸ್, ಇನ್ನುಳಿದ ರಾಶಿಗಳ ಫಲಾನುಫಲವನ್ನು ತಿಳಿಯೋದಕ್ಕೂ ಮುನ್ನ ಒಬ್ಬ ಕಾಲರ್ ಇದ್ದಾರೆ, ಕಾಲರ್ನ ತೆಗೆದುಕೊಳ್ಳೋಣ. ತುಮಕೂರಿನಿಂದ ಸುರೇಶ್ ಅವರು ಕರೆ ಮಾಡಿದ್ದಾರೆ. ಸುರೇಶ್ ಅವರೇ ನಮಸ್ಕಾರ. ಹಲೋ ಮೇಡಮ್, ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕು ತಾವು? ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. 30/1/2000. 30/1/2000. ಸಮಯ ಸಂಜೆ 4:15. 4:15 ಸಂಜೆ. ಏನ್ ಪ್ರಶ್ನೆ? ಕೆಲಸದ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ, ಉದ್ಯೋಗದ ಬಗ್ಗೆ ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ಸುರೇಶ್ ಅವರೇ ನಮಸ್ಕಾರ. ಸುರೇಶ್ ಅವರೇ ನಮಸ್ಕಾರ ಗುರುಜಿ. ನಮಸ್ಕಾರ. ಈಗ ಇವರಿಗೆ ಕಾಲವನ್ನು ನೋಡಿಬಿಡೋಣ. ಯಾಕೆಂದರೆ ಕಾಲ, ಗ್ರಹಗಳು ಒಳ್ಳೆ ಬಲಿಷ್ಠವಾದ ಗ್ರಹಗಳ ಕಾಲ ಇದ್ದಾಗ ನಮಗೆ ಫಲ ಸುಲಭ ಅಂತ. ಇವರಿಗೆ ಬುಧನ ದಶೆಯಲ್ಲಿ ಈಗ ಗುರುವಿನ ಭುಕ್ತಿ ನಡೀತಾ ಇದೆ, ತುಂಬ ಚೆನ್ನಾಗಿದೆ. ಗುರು ಜಾತಕದ ಲಾಭಸ್ಥಾನದಲ್ಲಿದ್ದಾನೆ, ಅಷ್ಟಲ್ಲದೆ ಈಗಲೂ ಗೋಚಾರದಲ್ಲೂ ಈಗ ಅಲ್ಲೇ ಇದ್ದಾನೆ, ಹೀಗಾಗಿ ಅನುಕೂಲ ಚೆನ್ನಾಗಿದೆ. ಮುಂದೆ ಮೇನಂತರವೂ ಒಳ್ಳೆ ಬಲ ಕಾಣ್ತಾ ಇದೆ, ಹೀಗಾಗಿ ಈಗಂತೂ ಟೈಮ್ ಚೆನ್ನಾಗಿದೆ. ಹತ್ತಿರದಲ್ಲಿ ಯಾವುದಾದ್ರು ಗುರು ಸ್ಥಾನ, ಗುರು ಮಂದಿರ ಇದ್ದರೆ ನೀವು ಒಂದು ಸಲ ತುಮಕೂರು ಹತ್ರ ಅಲ್ವ ನೀವು ಇರ್ತಕ್ಕಂಥದ್ದು, ಅಲ್ಲಿ ಗುಬ್ಬಿ ಇದೆಯಲ್ಲ, ಗುಬ್ಬಿಯಲ್ಲಿ ಚಿದಂಬರಾಶ್ರಮ ತುಂಬ ಒಳ್ಳೆಯ ಸುಕ್ಷೇತ್ರ, ಅಲ್ಲಿಗೆ ಹೋಗಿ ಒಂದು ದತ್ತಾತ್ರೇಯನ ಸೇವೆ ಮಾಡಿ ಬನ್ನಿ, ಒಂದು ಗುರುವಾರ ಹೋಗಿಬಿಟ್ಟು ಬನ್ನಿ, ಅದು ತುಂಬ ಸಹಾಯವಾಗುತ್ತೆ. ಕರ್ಕೊಂಡು ಹೋಗಿ ಇವರಿಗೆ ಒಂದು ನಮಸ್ಕಾರ ಮಾಡಿಸಿ, ಪ್ರದಕ್ಷಿಣೆ ಮಾಡಿಸಿ, ನಮಸ್ಕಾರ ಮಾಡಿಸಿ, ಅಲ್ಲಿ ಒಂದು ಸೇವೆ ಮಾಡಿ ಬನ್ನಿ, ತುಂಬ ಸಹಾಯವಾಗುತ್ತೆ, ಅನುಕೂಲ ಆಗುತ್ತೆ, ಚೆನ್ನಾಗಿದೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಧನ್ಯವಾದ ಸುರೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆ ಮಂಗಳೂರಿನಿಂದ ಜೀವನ್ ಅವರು ಕರೆ ಮಾಡಿದ್ದಾರೆ. ಜೀವನ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕು ತಾವು? ನನ್ನ ಬಗ್ಗೆ ಕೇಳಬೇಕಿತ್ತು. ಓಕೆ, ಜನ್ಮ ದಿನಾಂಕ ತಿಳಿಸಿ. 23/8/1999. 23/8/91. 99. 23/8/99. ಸಮಯ 4:30 ಬೆಳಗ್ಗೆ. 4:30 ಬೆಳಗ್ಗೆ. ಓಕೆ, ಏನ್ ಪ್ರಶ್ನೆ? ಇದು ಹಣ ವಿಷಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇದೆ. ಆಮೇಲೆ ನಮ್ಮವರಿಂದಲೇ ನಮ್ಗೆ ಪ್ರಾಬ್ಲಮ್ ಬರ್ತಾ ಇರೋದು. ಓಕೆ, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಫ್ಯಾಮಿಲಿಯಿಂದ. ಖಂಡಿತ ಉತ್ತರಿಸ್ತಾರೆ. ನಮಸ್ಕಾರ ಜೀವನ್ ಅವರೇ. ನಮಸ್ಕಾರ. ನಮಸ್ಕಾರ. ಈಗ ನಿಮಗೆ ಚಂದ್ರ ದಶೆಯಲ್ಲಿ ಶನೈಶ್ಚರನ ಭುಕ್ತಿ ನಡೀತಾ ಇದೆ. ಈಗಿಂದ ಅಂತಲ್ಲ, ನಿಮಗೆ 2022ರಿಂದಲೂ 2 ಜೂನ್ನಿಂದಲೂ, ಜುಲೈನಿಂದಲೂ ಸ್ವಲ್ಪ ಇಂಥದ್ದೇ ಒಂದು ಸಂದರ್ಭ ನೀವು ಎದುರಿಸಬೇಕಾಗಿದೆ ಎಲ್ಲ ಕಡೆಯಿಂದ. ಕಾರಣ ಅಲ್ಲಿ ಚಂದ್ರ ಮತ್ತು ಶನೈಶ್ಚರ ಇಬ್ಬರು ಪರಸ್ಪರ ವಿರೋಧಿಗಳು. ದಶೇಶ ಶತ್ರೋರರಿಗೇಹ ಭಾಜೋ ಲಗ್ನೇಶ ಶತ್ರೋರಪಿ ವಾತಭುಕ್ತೋ ಶತ್ರೋರ್ ಭಯಂ ಸ್ಥಾನ ಭಯಂ ಅಂತೆಲ್ಲ ಹೇಳುತ್ತಲ್ಲಿ. ಹೀಗಾಗಿ ಎಲ್ಲಿ ಇದ್ದರೆ ಅಲ್ಲೇ ಆತಂಕ, ಒಂದು ರೀತಿ ಇರುಸು ಮುರುಸು ಅನ್ನೋದನ್ನು ಸೂಚಿಸುತ್ತೆ. ಈ ಕಾರಣದಿಂದಾಗಿ ನೀವು ಶನೈಶ್ಚರ ಪ್ರಾರ್ಥನೆ ಮಾಡಿ. ಹತ್ತಿರದಲ್ಲಿ ಯಾವುದಾದ್ರು ಶನಿ ಮಂದಿರ ಇದ್ದರೆ ಪ್ರತಿ ಶನಿವಾರ ಶನೈಶ್ಚರ ಮಂದಿರಕ್ಕೆ ಹೋಗಿ ಬಂದರೆ ಅಲ್ಲಿ ನೀವು ತೈಲಾಭಿಷೇಕ, ಎಳ್ಳೆಣ್ಣೆ ಇದೆಯಲ್ಲ ಅದರಿಂದ ಅಭಿಷೇಕವನ್ನು ಮಾಡಿಸಿ, ಅದು ನಿಮ್ಮ ಎಲ್ಲ ತೊಡಕುಗಳನ್ನು ಬಿಡಿಸಿಕೊಡುತ್ತೆ. ಆತಂಕ ಮಾಡ್ಕೋಬೇಡಿ. ಫೆಬ್ರವರಿ ನಂತರದಲ್ಲಿ ಅನುಕೂಲ ಆಗ್ತಾ ಹೋಗುತ್ತೆ. ಯಾಕೆಂದರೆ ಫೆಬ್ರವರಿ ನಂತರ ನಿಮಗೆ ಬುಧನ ಕಾಲ ಪ್ರಾರಂಭವಾಗುತ್ತೆ, ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಳ್ತೀರಾ. ಒಳ್ಳೆಯದಾಗಲಿ. ಧನ್ಯವಾದ ಜೀವನ್ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಮೈಸೂರಿನಿಂದ ತೇಜಸ್ವಿನಿ ಅವರು ಕರೆ ಮಾಡಿದ್ದಾರೆ. ತೇಜಸ್ವಿನಿ ಅವರೇ ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕು ತಾವು? ನನ್ನ ಬಗ್ಗೆನೇ ಕೇಳಬೇಕು.
ಓಕೆ, ತಮ್ಮ ಜನ್ಮ ದಿನಾಂಕ ತಿಳಿಸಿ. 24 24 7 7 1985. 85. 24 7 85. ಸಮಯ ಬೆಳಗ್ಗೆ 7:30. ಬೆಳಿಗ್ಗೆ 7:30. ಓಕೆ, ಏನ್ ಪ್ರಶ್ನೆ? ನಮ್ದು ಮನೇಲಿ ತುಂಬಾ ಕಷ್ಟ ಇದೆ, ಯಾವಾಗ ಪರಿಹಾರ ಆಗತ್ತೆ ಅಂತ ಕೇಳ್ಬೇಕು. ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ತೇಜಸ್ವಿನಿ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ಈಗ ನಿಮಗೆ ಗುರು ದಶೆಯಲ್ಲಿ ರಾಹುವಿನ ಭುಕ್ತಿ 2025 ಮೇವರೆಗೆ ನಿಮಗೆ ಸ್ವಲ್ಪ ಕಿರಿಕಿರಿ ಇದೆ. ಏನಪ್ಪ ಇನ್ನೊಂದು ವರ್ಷನಾ ಅಂತಂದ್ರೆ ಹೌದು, ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಇದೆ. ಆಮೇಲೆ ಶನೈಶ್ಚರ ಪ್ರಾರಂಭವಾಗುತ್ತೆ, ತುಂಬ ಚೆನ್ನಾಗಿರ್ತೀರ. ಯಾವಾಗ ಕಾಲ ಬರೆದಿಟ್ಕೊಂಬಿಡಿ, 2025 ಮೇ ನಂತರದಲ್ಲಿ ಶನೈಶ್ಚರನ ಕಾಲ ನಿಮಗೆ ಶುರುವಾಗುತ್ತೆ. ಶನೈಶ್ಚರ ತುಂಬ ಬಲಿಷ್ಠನಾಗಿದ್ದಾನೆ. ಆಗ ನೀವು ಮನೆ ಇತ್ಯಾದಿ ಎಲ್ಲ ಗೃಹ ಸೌಖ್ಯ ಅಂತೀವಲ್ಲ, ಅದೆಲ್ಲವೂ ಸ್ಥಾನ ಪ್ರಶಸ್ತಂ ಸುಖೇಶದಾಯೆ ಅಂತ ಒಂದು ರೀತಿಯ ಎಲ್ಲ ಕಡೆಯಿಂದಲೂ ಪ್ರಾಶಸ್ತ್ಯ ಸಿಗ್ತಾ ಹೋಗುತ್ತೆ, ಸುಖ ಸಿಗ್ತಾ ಹೋಗುತ್ತೆ. ಸುಖವಾಗಿರ್ತೀರ, ನೆಮ್ಮದಿಯಿಂದ ಇರ್ತೀರ. ಮುಂದಿನ ವರ್ಷದವರೆಗೆ ಸ್ವಲ್ಪ ಕಾಯಬೇಕು. ಅಲ್ಲಿವರೆಗೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಅದು ತುಂಬ ಸಹಾಯವಾಗುತ್ತೆ. ಹತ್ತಿರದಲ್ಲಿ ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಪ್ರತಿ ಮಂಗಳವಾರ ಆತನ ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡಿ ಒಂದು ತೀರ್ಥ ಪ್ರಸಾದ ಮಾಡ್ಕೊಂಡು ಬನ್ನಿ. ಅನುಕೂಲ ಆಗುತ್ತೆ, ಆತಂಕ ಬೇಡ. ಮುಂದಿನ ಹಾದಿ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಧನ್ಯವಾದ ತೇಜಸ್ವಿನಿಯವರೇ ಕರೆ ಮಾಡಿದ್ದಕ್ಕೆ. ಹೀಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಸಮಾಧಾನವನ್ನು ಪಡ್ಕೊಳ್ಬೋದು. ಒಂದು ಪುಟ್ಟ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದಮೇಲೆ ವಾರ ಭವಿಷ್ಯ ಕಾರ್ಯಕ್ರಮ ಮುಂದುವರಿಯುತ್ತೆ. ನಿಮ್ಮ ಕರೆಗಳಿಗೆ ಸ್ಪಂದಿಸುವ ಮುನ್ನ ಕೊನೆಯ 3 ರಾಶಿಗಳ ಫಲಾನುಫಲವನ್ನು ತಿಳಿಯುವಂತಹ ಸಮಯ. ಶಾಸ್ತ್ರಿಗಳೇ, ಫಲ ತಿಳಿಸಿ. ಮಕರ, ಕುಂಭ, ಮೀನ ಗಮನಿಸ್ತಾ ಹೋಗೋಣ. ಮಕರ ರಾಶಿಯವರಿಗೆ ಗಮನಿಸ್ಕೊಳ್ಳೋದಾದರೆ ವಾರದ ಆದಿಯಲ್ಲಿ ನಿಮಗೆ ನೋಡಿ ಪಂಚಮ ಸ್ಥಾನದಲ್ಲಿ ಮಾಂದಿ ಇದ್ದರೆ ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ಪಂಚಮ ಸ್ಥಾನ ಬುದ್ಧಿ ಸ್ಥಾನ. ಅದು ಹೀಗಾಗಿ ಬುದ್ಧಿಯಲ್ಲಿ ತೊಡಕು ಉಂಟಾಗ್ತಕ್ಕಂಥದ್ದು, ಆಮೇಲೆ ಉದರ ಬಾಧೆ ಉಂಟಾಗ್ತಕ್ಕಂಥದ್ದು, ಮಕ್ಕಳ ವಿಚಾರದಲ್ಲಿ ಮನಸ್ತಾಪಗಳು ಬರತಕ್ಕಂಥ ಸಾಧ್ಯತೆ ಇವುಗಳನ್ನು ಸೂಚಿಸ್ತಾ ಇದೆ. ಚಂದ್ರ ಕೂಡ ಅಷ್ಟಮದಲ್ಲಿದ್ದಾನೆ. ಹೀಗಾಗಿ ಏನಪ್ಪ ಆಗುತ್ತೆ, ಚಂದ್ರ ಅಷ್ಟಮದ ಸಪ್ತಮಾಧಿಪತಿ, ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು. ಜೊತೆಗೆ ಸ್ತ್ರೀಯರಿಗೆ ಸ್ವಲ್ಪ ನಷ್ಟಗಳ ಸಂಭವ ಆಗ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ಏನಾಗುತ್ತೆ, ಫಲ ಏನು ಪರಿಹಾರ ಏನು ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಆದರೆ ಏನು ಯಾವ ಕಾರಣಕ್ಕೆ ಪರಿಹಾರ ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಇನ್ನು ಪ್ರಧಾನವಾಗಿ ವೃತ್ತಿಯಲ್ಲಿ ಸಂಬಂಧಿಸಿದ ಹಾಗೆ ಆ ಕರ್ಮಾಧಿಪತಿ ಶುಕ್ರ ತುಂಬ ಚೆನ್ನಾಗಿದ್ದಾನೆ. ಈ ಕಾರಣದಿಂದಾಗಿ ಆತ ಬಲಿಷ್ಠನಾಗಿರುವ ಕಾರಣ ವೃತ್ತಿಯಲ್ಲಿ ಯಾವುದೇ ತೊಡಕುಗಳಿರೋದಿಲ್ಲ. ಲಾಭವನ್ನು ಕಾಣ್ತೀರಾ, ಪ್ರಶಂಸೆ ಕಾಣ್ತೀರಾ, ಸ್ತ್ರೀಯರಿಗೆ ಹೆಚ್ಚಿನ ಸೌಖ್ಯತೆಗಳನ್ನು ಉಂಟಾಗ್ತಕ್ಕಂತಹ ಸಾಧ್ಯತೆ. ವಸ್ತ್ರ ವ್ಯಾಪಾರಿಗಳಲ್ಲಿ ಶುಕ್ರ ಬುಧರಿದ್ದಾಗ ಶುಕ್ರೇಣ ರಂಗಾಯುಧೈಹಿ ಅಂತ ಹೇಳುತ್ತೆ. ಹೀಗಾಗಿ ಕಲಾವಿದರಿಗೆ, ರಂಗಕರ್ಮಿಗಳಿಗೆ ಇವರಿಗೆಲ್ಲ ತುಂಬ ಲಾಭದಾಯಕವಾಗಿರ್ತಕ್ಕಂಥದ್ದು ಕಾಣ್ತೀವಿ. ವಾರದ ಆದಿಯಲ್ಲೇ ನಿಮಗೆ ತುಂಬ ಚೆನ್ನಾಗಿದೆ. ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರಿಕೆ ತಗೊಳ್ಬೇಕು. ಮಕರ ರಾಶಿಯವರು ಮಂಗಳವಾರದ ಮಟ್ಟಿಗೆ ಸ್ವಲ್ಪ ಪ್ರಯಾಣದಲ್ಲಿ ವ್ಯತ್ಯಾಸ ಆಗುತ್ತೆ, ಸ್ವಲ್ಪ ಗಮನಿಸಿ. ಇನ್ನು ವಾರ ಮಧ್ಯದಲ್ಲಿ ಬುಧವಾರ ಗುರುವಾರದ ಮಟ್ಟಿಗೆ ಮಕರ ರಾಶಿಯವರಿಗೆ ಏನಪ್ಪ ಇರ್ತದೆ ಅಂತಂದರೆ ನಿಮಗೆ ಥ್ರೋಟ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಒಂದು. ಎರಡನೇದಾಗಿ ಕಿವಿ ಸಂಬಂಧಿ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇರ್ತದೆ. ವಾರದ ಮಧ್ಯಭಾಗದಲ್ಲಿ ಅಂದರೆ ಬುಧವಾರ ಗುರುವಾರದ ಮಟ್ಟಿಗೆ ಮಕರ ರಾಶಿಯವರಿಗೆ ಕಿವಿ ಸಂಬಂಧಿ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇರ್ತದೆ, ಗಮನಿಸಿ. ಮತ್ತು ಸೇವಕರು ಕೈ ಕೊಟ್ಬಿಡ್ತಾರೆ, ಯಾರೋ ನಿಮ್ಮ ಕೆಲಸಗಾರ ಇರ್ತಾರಲ್ಲ ಅಂಥವ್ರಿಂದ ನೀವು ಈ ಸುತ್ತರಾಮ್ ಕೆಲಸ ಅಂದ್ಕೊಂಡಿದ್ರೆ ಹಾಳು ಮಾಡಿದ್ದು ಹಾಳು ಅಂತಾರಲ್ಲ, ಆ ರೀತಿಯಲ್ಲಿ ಆಗಿಬಿಡುತ್ತೆ. ಅದೊಂದು ಸ್ವಲ್ಪ ತೊಡಕು. ಆದರೆ ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ, ಕೆಲಸಕ್ಕೆ ಹೋಗ್ತಾ ಇರ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ವಾರದ ಮಧ್ಯದಲ್ಲಿ ಗಮನಿಸ್ಕೊಳ್ಬೇಕಾಗಿರುತ್ತೆ. ಇಷ್ಟ ಆದರೆ ವಾರದ ಅಂತ್ಯದಲ್ಲಿ ಶುಕ್ರವಾರ ಶನಿವಾರದ ಮಟ್ಟಿಗೆ ಅದು ಜನ್ಮಕ್ಕೆ ಬಂದುಬಿಡ್ತಾನೆ ಮಾಂದಿ. ಆ ಕಾರಣದಿಂದಾಗಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಶಿರೋಭಾಗ ಊರ್ಧ್ವಾಂಗ ರೋಗಾನ್ವಿತ ಅಂತ ಹೇಳ್ತಾರೆ. ಹೀಗಾಗಿ ತಲೆ ಸಿಡಿತ, ತಲೆ ಭಾರ, ಅಲರ್ಜಿ ಆಗ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಆದರೆ ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ, ಕೆಲಸ ಆಗ್ತಾ ಇರುತ್ತೆ, ಒಂದು ಫೋನ್ ಕಾಲಲ್ಲೇ ಎಲ್ಲ ಮುಗಿದು ಹೋಗುತ್ತೆ. ಅಂಥದ್ದೊಂದು ಲಕ್ಷಣ. ಚಂದ್ರ ಚೆನ್ನಾಗಿದ್ದಾಗ ಕೆಲಸಗಳಿಗೆ ತೊಡಕಿಲ್ಲ. ಕರ್ಮಾಧಿಪತಿ ಲಾಭದಲ್ಲಿದ್ದಾಗ ಅಲ್ಲಿ ಲಾಭ ಕಾಣಲಿಕ್ಕೆ ಅವಕಾಶ ಇದೆ, ಚೆನ್ನಾಗಿದೆ. ಶನೈಶ್ಚರ ಕವಚ ಸ್ಮರಣೆ ಮಾಡ್ತಕ್ಕಂಥದ್ದು, ಕೇಳಿಸ್ಕೊಳ್ತಕ್ಕಂಥದ್ದು, ಪರಿಹಾರಕ್ಕೆ ನೀವು ಅದನ್ನು ಮಾಡಬಹುದು. ಇನ್ನು ಕುಂಭರಾಶಿಯನ್ನು ಗಮನಿಸ್ಕೊಂಡ್ರೆ ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಕುಂಭರಾಶಿಯವರಿಗೆ ನೋಡಿ ನಿಮಗೆ ಚತುರ್ಥದಲ್ಲಿ ಮಾಂದಿ ಉದಿಯಾಗುತ್ತೆ. ಈ ಕಾರಣದಿಂದಾಗಿ ವಾರದ ಆದಿಯಲ್ಲಿ ನೀವು ಪ್ರಯಾಣದ ತೊಂದರೆಯನ್ನು ಎದುರಿಸಬೇಕಾಗತ್ತೆ. ಮತ್ತು ಜೊತೆಗೆ ಬಂಧು ಮಿತ್ರರ ವಿಚಾರದಲ್ಲಿ ಸ್ವಲ್ಪ ತೊಡಕುಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ. ಬಂಧುಗಳಲ್ಲಿ ನೀವು ಸ್ವಲ್ಪ ಹುಷಾರಾಗಿರಬೇಕು, ಮಾತನಾಡುವಾಗ ಎಚ್ಚರಿಕೆ ತೊಗೊಳ್ಬೇಕು. ಏನು ಮಾತಾಡ್ತೀರಾ ಅದು ನಿಮಗೆ ಮುಳುವಾಗಿಬಿಡುವ ಸಾಧ್ಯತೆ ಇರುತ್ತೆ. ಬಂಧುಗಳ ವಿಚಾರದಲ್ಲಿ, ಸ್ನೇಹಿತರ ವಿಚಾರದಲ್ಲಿ ಇವೆರಡು ತುಂಬ ಹುಷಾರಾಗಿರಬೇಕು ವಾರದ ಆದಿಯಲ್ಲಿ. ಇನ್ನು ಮಂಗಳವಾರದ ಮಟ್ಟಿಗೆ ವಾರದ ಆದಿಯಲ್ಲೇ ಮಂಗಳವಾರ ನಿಮಗೆ ಸ್ವಲ್ಪ ಗಂಟಲ ಬಾಧೆ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಆದರೆ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ. ದಾಂಪತ್ಯದಲ್ಲಿ ಪ್ರೀತಿ, ಪ್ರೇಮ ಇಂಥ ವಿಚಾರಗಳಲ್ಲಿ ಸ್ವಲ್ಪ ಅನುರಾಗ, ಪ್ರೀತಿ ಮೊಳಿತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ.
ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಕುಂಭರಾಶಿಯವರಿಗೆ ಆಹಾರ ವ್ಯತ್ಯಾಸ ಸೂಚಿಸ್ತಾ ಇದೆ. ತಾಮಸ ಆಹಾರ, ಜಂಕ್ ಫುಡ್ ಅಂತೀವಲ್ಲ, ನೀವು ಮನೇಲಿ ಮಾಡಲಿಕ್ಕೆ ಆಗಲ್ಲ ಅಂದ ತಕ್ಷಣ ನಾವು ಹೊರಗಿನ ಆಹಾರ ಆ ಕಡೆಗೆ ಮನಸ್ಸು ಹೋಗಿಬಿಡುತ್ತೆ. ಅಂತಹ ಆಹಾರದಿಂದ ತೊಡಕು ಉಂಟಾಗ ಸೂಚಿಸ್ತಾ ಇದೆ. ಹಣಕಾಸಿನ ತೊಂದರೆ, ಬ್ಯಾಂಕುಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಫೈನಾನ್ಸ್ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರು, ಅದು ಹಣಕಾಸಿನ ತೊಂದರೆ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ಬುಧವಾರ ಬಹಳ ಮುಖ್ಯವಾಗಿ ಹಣಕಾಸಿನ ತೊಂದರೆ. ಇನ್ನು ಆರೋಗ್ಯ ವ್ಯತ್ಯಾಸ ಇದೆ ಗುರುವಾರದ ಮಟ್ಟಿಗೆ. ಹೀಗಾಗಿ ಅಲ್ಲಿ ನಿಮಗೆ ಶಿರೋಬಾಧೆ, ಯಥಾ ಪ್ರಕಾರ ತಲೆ ಸಿಡಿತ, ತಲೆಭಾರ ಇಂಥದ್ದನ್ನು ಸೂಚಿಸ್ತಾ ಇದೆ. ಮತ್ತು ಸ್ತ್ರೀಯರಿಗೆ ಸ್ವಲ್ಪ ಖಿನ್ನತೆ, ಬೇಸರ, ದುಃಖ, ವ್ಯಥೆ ಇವುಗಳನ್ನು ಸೂಚಿಸ್ತಾ ಇದೆ. ಚಂದ್ರ ಅಲ್ಲಿ ಕೇತು ಜೊತೆಗಿದ್ದಾಗ ಮಾನಸಿಕವಾಗಿ ಖಿನ್ನತೆ ಅಂತಕ್ಕಂಥದ್ದು ಉಂಟಾಗುತ್ತೆ. ವಾರ ಮಧ್ಯದಲ್ಲಿ ಕುಂಭರಾಶಿಯವರಿಗೆ ಮಾನಸಿಕ ವ್ಯಥೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ವ್ಯಯ ಇದೆ. ಕಾಲಿನ ಬೆರಳಿನ ತೊಂದರೆಗಳು ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಹುಷಾರಾಗಿ ಓಡಾಡಿ. ಹೊಸ್ತಲ್ಲಿ ಎಡುವುದರಿಂದ ಹಿಡಿದು ನೀವು ರಸ್ತೆಗಿಳಿಯುವವರೆಗೆ ಸ್ವಲ್ಪ ಹುಷಾರಾಗಿರಬೇಕು. ಉಗುರಿನ ಸಮಸ್ಯೆ ತುಂಬ ಇದೆ. ಇನ್ನು ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ, ಲಾಭದಲ್ಲಿದ್ದಾನೆ. ಈ ಕಾರಣದಿಂದ ವೃತ್ತಿಯಲ್ಲಿ ಅನುಕೂಲ ಆಗುತ್ತೆ. ಕ್ಷೇತ್ರ ದರ್ಶನ ಇದೆ. ಒಂದು ಒಳ್ಳೆಯ ಸುಕ್ಷೇತ್ರ ದರ್ಶನ ಮಾಡ್ತಕ್ಕಂತಹ ಸಾಧ್ಯತೆ ಕೂಡ ವಾರದ ಅಂತ್ಯದಲ್ಲಿ ಚೆನ್ನಾಗಿದೆ. ಇನ್ನು ಕುಂಭರಾಶಿಯವರಿಗೆ ಈ ಪ್ರಾರ್ಥನೆಗೆ ಏನಪ್ಪ ಅಂತಂದರೆ ಶನೈಶ್ಚರ ಸನ್ನಿಧಾನಕ್ಕೆ ಎಳ್ಳೆಣ್ಣೆಯನ್ನು ಸಮರ್ಪಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಅಥವಾ ಎಳ್ಳನ್ನು ಸಮರ್ಪಿಸಿದ್ರು ಆಗುತ್ತೆ. ಅದು ತುಂಬ ನಿಮ್ಮನ್ನು ಈ ವಾರ ಇಡೀ ಕಾಪಾಡುತ್ತೆ. ಯಾವುದೋ ತೊಡಕುಗಳಿಂದ ಬಿಡಿಸಿಕೊಟ್ಟು ಸಮಾಧಾನ ತಂದುಕೊಡುತ್ತೆ. ಇನ್ನು ಮೀನರಾಶಿಯವರಿಗೆ ಗಮನಿಸ್ಕೊಂಡ್ರೆ ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ನೋಡಿ ಸಹೋದರ ವಿಚಾರದಲ್ಲಿ ಮನಸ್ತಾಪಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ತೃತೀಯದ ಮಾಂದಿಯಿಂದಾಗಿ ದ್ವಿತೀಯದ ಮಾಂದಿ ಮಂಗಳವಾರ ಬಂದುಬಿಡುತ್ತೆ. ಆಹಾರ ವ್ಯತ್ಯಾಸ ಕೂಡ ಆಗುತ್ತೆ. ಹಣಕಾಸಿನ ವ್ಯತ್ಯಾಸ ಆಗ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ವಾರದ ಆದಿಯಲ್ಲಿ ಕಣ್ಣಿನ ಬಾಧೆ ಇದೆಲ್ಲ ಇದೆ. ವಿದ್ಯಾರ್ಥಿಗಳು ಒರಟವಾಗಿ ಮಾತಾಡಿಬಿಡ್ತಾರೆ. ಅಲ್ಲಿ ನಚಾಟು ವಾಕ್ಯಂ ಕಲಹಾಯಮಾನು ಅಂತ ಹೇಳುತ್ತೆ. ಹೀಗಾಗಿ ಕಲಹ, ಪ್ರೀತಿಯಿಂದ ಮಾತಾಡೋದಿಲ್ಲ. ಮೀನರಾಶಿಯವರು ವಾರದ ಆದಿಯಲ್ಲಿ ಸ್ವಲ್ಪ ಸಿಡುಕಲ್ಲಿರ್ತಾರೆ. ಅಂಥದ್ದೊಂದು ಲಕ್ಷಣ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಹಕಾರ ಸಿಗುತ್ತೆ. ಆದರೆ ಆರೋಗ್ಯ ಕೈ ಕೊಡುತ್ತೆ. ಕಣ್ಣಿನ ಬಾಧೆ ಯಥಾ ಪ್ರಕಾರ ಸೂಚಿಸ್ತಾ ಇದೆ. ವಸ್ತು ನಷ್ಟತೆ ಸೂಚಿಸ್ತಾ ಇದೆ. ವ್ಯಯ, ಲಾಸ್, ಅನಗತ್ಯ ಖರ್ಚು ಅಂತೀವಲ್ಲ ಅದನ್ನು ಸೂಚಿಸ್ತಾ ಇದೆ. ವಾರ ಮಧ್ಯದಲ್ಲಿ ಕೂಡ ನಿಮಗೆ ಸ್ವಲ್ಪ ದುರ್ಬಲವಾಗಿದೆ. ಮೀನರಾಶಿಯವರಿಗೆ ಈ ವಾರ ಸ್ವಲ್ಪ ಕಹಿ, ಕ್ಲಿಷ್ಟವಾಗಿದೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗ್ತೀರಾ. ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ಲಾಭ. ಏನು ಕಳ್ಕೊಂಡಿದ್ರೋ ವಾರದ ಪ್ರಾರಂಭದಲ್ಲಿ, ಮಧ್ಯದಲ್ಲಿ, ಅದು ವಾರಾಂತ್ಯದಲ್ಲಿ ಮತ್ತೆ ಗಳಿಸ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ. ಕೆಲಸ ಕಾರ್ಯಗಳಿಗೆ ತೊಂದರೆ ಆಗೋದಿಲ್ಲ, ಯೋಚನೆ ಮಾಡಬೇಡಿ. ಚಂದ್ರನು ನಿಮಗೆ ಅಲ್ಲಿ ಅಷ್ಟಮಕ್ಕೆ ಬರ್ತಾನೆ. ಸ್ವಲ್ಪ ಸ್ತ್ರೀಯರು ಸ್ವಲ್ಪ ಮಾನಸಿಕವಾಗಿ ಕುಗ್ಗಬಹುದು. ಸ್ವಲ್ಪ ಹುಷಾರಾಗಿರಿ. ಮನೋಬಲ ಬೇಕು ಮುಖ್ಯವಾಗಿ. ಇದಕ್ಕೇನಪ್ಪ, ಮನೋಬಲ ವೃದ್ಧಿ ಆಗಬೇಕಾದ್ರೆ ಅಮ್ಮನವ್ರ ಪ್ರಾರ್ಥನೆ ಮತ್ತು ಗುರು ಸನ್ನಿಧಾನದಲ್ಲಿ ಬಹಳ ಬೆಲ್ಲ ಸಮರ್ಪಣೆ ಮಾಡ್ತಕ್ಕಂಥದ್ದು ಅದು ಕೂಡ ತುಂಬ ತುಂಬ ಒಳ್ಳೆಯದು. ನಿಮಗೆ ಸಿಹಿ ಮಾಡುತ್ತೆ. ಬೆಲ್ಲ ಸಮರ್ಪಣೆಯಿಂದ ಏನಪ್ಪ ಅಂದರೆ ಜೀವನವೇ ಬದುಕೆ ಸಿಹಿ ಆಗುತ್ತೆ. ಅದು ಗುರು ಸನ್ನಿಧಾನದಲ್ಲಿ ಮಾಡೋದ್ರಿಂದ ಬುದ್ಧಿ ಕೂಡ ಸಿಹಿ ಆಗುತ್ತೆ. ಅಂದರೆ ಒಳ್ಳೆಯ ಆಲೋಚನೆಗಳಿಂದ ಒಳ್ಳೆಯ ಫಲವನ್ನು ಕಾಣಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಆತಂಕ ಮಾಡ್ಕೋಬೇಡಿ. ಯಾವಾಗ ತೊಡಕಿದೆ ಆ ಸಂದರ್ಭದಲ್ಲಿ ಒಂದು ಗುರು ಸನ್ನಿಧಾನಕ್ಕೆ ಹೋಗಿ ಹೀಗೆ ಒಂದು ಬೆಲ್ಲ ಸಮರ್ಪಣೆ ಮಾಡಿದ್ರೆ ಮನಸ್ಸು ನಿರಾಳವಾಗುತ್ತೆ. ಯೋಚನೆ ಮಾಡೋದು ಬೇಡ. ಇವು 12 ರಾಶಿಗಳ ಫಲಾಫಲ. ಮೊದಲಿಗೆ ಕಾಲ್ ತೆಗೆದುಕೊಳ್ಳೋಣ. ಚಿಕ್ಕಬಳ್ಳಾಪುರದಿಂದ ಮಧುಶ್ರೀ ಅವರು ಕರೆ ಮಾಡಿದ್ದಾರೆ. ಮಧುಶ್ರೀ ಅವರೇ ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆ. ಓಕೆ, ನಿಮ್ಮ ಜನ್ಮ ದಿನಾಂಕ ತಿಳಿಸಿ. 20/9/10 ದಿನಾಂಕ ತಿಳಿಸಿ. 20 ದಿನಾಂಕನಾ? 20ನೇ ತಾರೀಕು. ತಿಂಗಳು 10ನೇ ತಿಂಗಳು. ಓಕೆ. ವರ್ಷ 2015. ಇನ್ನೊಮ್ಮೆ ಹೇಳಿ. 29/10. 2013. ಓಕೆ. 29/10/2013. ಸಮಯ ಮಧ್ಯಾಹ್ನ 1:30 ಮಧ್ಯಾಹ್ನ. ಏನ್ ಪ್ರಶ್ನೆ? ಹಣಕಾಸು. ಓಕೆ ಓಕೆ, ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ಮಧುಶ್ರೀ. ನಮಸ್ಕಾರ. 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 ಯಾರಿಗೆ ಹಣಕಾಸು ಸಮಸ್ಯೆ? ನಮ್ಗೆ. ನೀನು ಓದ್ತಾ ಇಲ್ವಾ? ಓದ್ತಾ ಇದ್ದೀನಿ. ಮತ್ತೆ ನಿನಗೇನು ಹಣಕಾಸಿನ ಸಮಸ್ಯೆ? ಮನೆಯಲ್ಲ? ಅಲ್ಲ, ಇದು ಹೆಂಗೆ ಗೊತ್ತಾ, ಇದು ನಿಂದು ತಾನೇ. ಇದು ಈಗ ವಿದ್ಯಾಭ್ಯಾಸದ ಬಗ್ಗೆ ಯೋಚನೆ ಮಾಡಬೇಕು. ನಿನ್ನ ಜಾತಕ ಇಟ್ಕೊಂಡು ಹಣಕಾಸಿನ ವಿಚಾರ ಯೋಚನೆ ಮಾಡೋದು ತಪ್ಪಾಗುತ್ತೆ. ಹೀಗಾಗಿ ವಿದ್ಯಾಭ್ಯಾಸ ಏನು ಅದನ್ನು ಯೋಚನೆ ಮಾಡೋಣ. ವಿದ್ಯಾಧಿಪತಿ ಶನೈಶ್ಚರ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಓದಿನಲ್ಲಿ ಆಸಕ್ತಿ ಬೆಳೆಸ್ಕೊಳ್ಬೇಕು.
ಈಗ ಮನೆಯವರ ವ್ಯವಹಾರ ವಹಿವಾಟು ಎಲ್ಲ ಮನೆಯವರು ದೊಡ್ಡವರು ನೋಡ್ಕೊಳ್ತಾರೆ ಅಲ್ವಾ. ಈಗ ನಡೀತಾ ಇರ್ತಕ್ಕಂಥ ಟೈಮ್ ಚೆನ್ನಾಗಿದೆ, ಯೋಚನೆ ಮಾಡೋದು ಬೇಡ, ಓದಬೇಕು. ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಪ್ರತಿ ಮಂಗಳವಾರ ಹೋಗಿ ಅಲ್ಲಿಗೆ ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಕಲ್ಸಕ್ಕರೆ ಕೊಟ್ಟು ನಮಸ್ಕಾರ ಮಾಡಿದ್ರೆ ಮನೆಯವರ ಬಾಧೆಯೂ ತೀರುತ್ತೆ, ವಿದ್ಯಾಭ್ಯಾಸಕ್ಕೂ ಅನುಕೂಲ ಆಗುತ್ತೆ. ಅದನ್ನು ಮಾಡಿ. ಅರ್ಥ ಆಯ್ತಾ? ಒಳ್ಳೆಯದಾಗಲಿ. ಧನ್ಯವಾದ ಮಧುಶ್ರೀ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಶತ್ರುಗಳ ಬಾಧೆಯಾದಂಥ ಸಂದರ್ಭದಲ್ಲಿ ಅದರ ನಿವಾರಣೆ ಹೇಗೆ ಎನ್ನುವಂಥ ಪ್ರಶ್ನೆ ಹಲವರನ್ನ ಕಾಡ್ತಾ ಇರುತ್ತೆ. ಅಂತಹ ಒಂದು ಸಮಸ್ಯೆಗೆ ಮಂತ್ರ ಮುಖೇನ ಪರಿಹಾರವನ್ನು ತಿಳಿದುಕೊಳ್ಳೋಕ್ಕೆ ಸಾಧ್ಯ ಅಂತಿದ್ದಾರೆ ಶಾಸ್ತ್ರಿಗಳೇ. ಮಂತ್ರ ಪರಿಹಾರ ಯಾವ ರೀತಿ ನಾವು ಶತ್ರು ಬಾಧೆಯಿಂದ ನಿವಾರಣೆ ಪಡ್ಕೊಳ್ಳಿಕ್ಕೆ ಸಾಧ್ಯ? ಭಯ ಉಂಟಾಗಿರುತ್ತೆ, ಶತ್ರುಗಳು ಏನು ಮಾಡಿಬಿಡ್ತಾರೋ, ಅದು ಕೆಲಸವೇ ಇರಬಹುದು ಅಥವಾ ನಿಮ್ಮ ಯಾವುದೇ ವ್ಯವಹಾರ ಸ್ಥಳ ಇರಬಹುದು, ಮನೆಯಲ್ಲೇ ಇರಬಹುದು. ಒಂದು ರೀತಿಯ ಭಯ, ಯಾರಿಂದ ಏನು ದೃಷ್ಟಿಯಾಗಿಬಿಡುತ್ತೋ, ಯಾರಿಂದ ಏನು ನಮಗೆ ಸ್ವಲ್ಪ ಬೆಳೀತಾ ಇದ್ದೀವಿ ಅಂತ ಅಂದ ತಕ್ಷಣ ಏನಾಗುತ್ತೆ, ಸಹಜವಾಗಿ ಎಲ್ಲರ ಕಣ್ಣು ಹೀಗೆ ಲಿಫ್ಟ್ ನಾವು ಹತ್ತಾ ಇದ್ದಾಗ ಏನಾಗುತ್ತೆ, ಎಲ್ಲರ ಕಣ್ಣಿಗೆ ಕಾಣಿಸ್ತಾ ಹೋಗ್ತೀವಿ. ಹಾಗೆ ಬೆಳವಣಿಗೆ ಅಂತಕ್ಕಂಥದ್ದು ಹಾಗೆ ಮಾಡಿಬಿಡೋ ಸಾಧ್ಯತೆ ಇರುತ್ತೆ. ಹೀಗಾಗಿ ನೀವು ವ್ಯಾಪಾರದಲ್ಲಿ ಒಂದು ಸಣ್ಣ ಅಂಗಡಿ ಇಟ್ಕೊಂಡವರು ಸ್ವಲ್ಪ ದೊಡ್ಡ ಅಂಗಡಿ ಹಾಕ್ಬಿಟ್ರೆ ಏನೋ ಇದಾಗ್ಬಿಡುತ್ತೆ. ಅಂಥವರಿಗೆ ಒಂದು ವಿಶಿಷ್ಟವಾದ ಮಂತ್ರ ಗಮನಿಸಿ. ಇದು ಬಗಲಾಮುಖಿ ಮಂತ್ರ. ಕೋಷ್ಟಕವಂತು ನೋಡಿ. ಬಗಲಾಂ ಭಕ್ತ ವರದಾಂ ಸರ್ವದಾ ವಿಜಯಪ್ರದಾಂ ನಮಾಮಿ ಪೀತವಸನಾಂ ಶತ್ರುಸ್ತಂಭನ ಕಾರಿಣೀಂ. ಇದು ಬಗಲಾಮುಖಿ ಮಂತ್ರ. ಸರಳವಾದದ್ದು, ಆದರೆ ವಿಶಿಷ್ಟ ಫಲವನ್ನು ತಂದುಕೊಡ್ತಕ್ಕಂಥದ್ದು. ಸರ್ವದಾ ವಿಜಯಪ್ರದಾಂ ಅಂತಿದೆ. ಹೀಗಾಗಿ ಯಾವ ಕಾಲಕ್ಕೂ ಸದಾಕಾಲ ಸರ್ವಕಾಲವೂ ಈ ಮಂತ್ರ ಅಂತಕ್ಕಂಥದ್ದು ವಿಜಯವನ್ನು ತಂದುಕೊಡುತ್ತೆ. ಹಾಗಾಗಿ ಈ ಬಗಲಾಮುಖಿಯನ್ನು ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಒಂದು ಪ್ರಾರ್ಥನೆ, ಒಂದು ವಿಶಿಷ್ಟವಾದ ಮಂತ್ರ ಇದು. ಇದನ್ನು ತಾವೆಲ್ಲ ಹೇಳ್ಕೊಳ್ಬಹುದು, ಪ್ರತಿ ದಿವಸ ಸ್ಮರಣೆ ಮಾಡಬಹುದು. ಎಷ್ಟು ಬಾರಿ? 108 ಬಾರಿ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ಅಥವಾ ನಿಮಗೆ ಎಷ್ಟು ಸಾಧ್ಯವಾಗುತ್ತೆ. ಶ್ರದ್ಧೆ ಬಹಳ ಮುಖ್ಯ. ನಾವು ಯಾವುದೇ ಅನುಷ್ಠಾನ ಮಾಡುವಾಗ ಸಂಖ್ಯೆ ಇತ್ಯಾದಿ ಸಂಖ್ಯೆ ಬಂದಾಗ ಏನಾಗುತ್ತೆ, ಮನಸ್ಸು ವ್ಯತ್ಯಾಸ ಆಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಶ್ರದ್ಧೆ ಮೇಲೆ ಹೋದರೆ ಬಹಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸಂಖ್ಯೆ ಮಾಡ್ತೀನಿ ಅಂದರೆ 108 ಸಂಖ್ಯೆ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ, ಜೊತೆಗೆ ಹಲವರ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಿದ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಈ ವಾರದ ಭವಿಷ್ಯ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.